ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ವೀಕ್ಷಕರೇ, ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಭಾಳ ವಿಶೇಷವಾದ ಸಂಚಿಕೆ. ಯಾಕೆ ಅಂತ ಹೇಳಿದ್ರೆ ಕಲಬುರಗಿಯ ಖಡಕ್ ರೊಟ್ಟಿಯ ಬಗ್ಗೆ ಕೇಳದವರೇ ಇಲ್ಲ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಹಾರ. ಆದರೆ ಆ ಕಲಬುರಗಿಯ ಒಂದು ಖಡಕ್ ರೊಟ್ಟಿಗೆ ಇವತ್ತು ವಿಶ್ವಮಾನ್ಯತೆ ಸಿಗುವ ಒಂದು ಎಲ್ಲ ಹಂತಗಳಲ್ಲಿ ಪ್ರಯತ್ನ ನಡೆದು ಇವತ್ತು ಆ ಒಂದು ಸಾಧನೆಯ ಗಾಥೆಯನ್ನು ತಿಳಿಸುವುದಕ್ಕಾಗಿ ನಮ್ಮೊಡನೆ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರ್ನುಮ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ನಮಗೆ ಸ್ವಾಗತ, ನಮಸ್ಕಾರ. ಮೇಡಮ್ ಅವರು, ಒಂದು ಸಾಧನೆಯ ದೊಡ್ಡ ಹಂತವನ್ನು ಮುಟ್ಟಿದ್ದೀರಿ. ಈ ರೀತಿ ಒಂದು ಸಂಕಲ್ಪ ಯಾಕೆ ಬಂತು ನಿಮಗೆ? ಈ ಮಹಿಳೆಯರನ್ನು ಒಟ್ಟು ಸೇರಿಸಬೇಕು, ಅವರ ರೊಟ್ಟಿಗೆ ಒಂದು ಪ್ರಾಧಾನ್ಯತೆಯನ್ನು ಕಲ್ಪಿಸಬೇಕು, ಆನ್ಲೈನ್ನಲ್ಲಿ ಕೂಡ ಈ ಉತ್ಪನ್ನ ಸಿಗುವ ಹಾಗೆ ಆಗಬೇಕು ಅಂತ ನಿಮಗೆ ಯಾಕೆ ಮನಸ್ಸಿಗೆ ಬಂತು ಅಂತ? ಈಗ ನಾನು ಇಲ್ಲಿ ಜಾಯ್ನ್ ಆದಮೇಲೆ ಕಲಬುರಗಿಯಲ್ಲಿ ನಾನು ನೋಡಿದೆ, ಬಹಳಷ್ಟು ಕಡೆ ನಾವು ತೊಗರಿ ಬಹಳ ಬೆಳೀತಾ ಇದ್ದೀವಿ, ಆದರೂ ಎಲ್ಲ ಮಳೆ ಆಶ್ರಿತ ಇದೆ. ನಮ್ಮ ರೈತರು ಸಂಕಷ್ಟದಲ್ಲಿ ಇದ್ದರು, ಮಹಿಳೆಯರು ಏನಾದರೂ ಒಂದು ಮಾಡಬೇಕು ಅಂತ ಇತ್ತು. ಏನು ಮಾಡಬಹುದು, ಅವ್ರಿಗೆ ಅರ್ಥ ಆಗೋ ರೀತಿ, ಅವ್ರಿಗೆ ಲಾಭ ಸಿಗೋ ರೀತಿ, ಆದಾಯ ಸಿಗೋ ರೀತಿ, ಅವ್ರ ಮನೆಯಲ್ಲಿದ್ದ ಸ್ಥಿತಿ ಸ್ವಲ್ಪ ಸರಿಪಡಿಸೋ ರೀತಿ ಏನು ಮಾಡಬಹುದು ಅಂದರೆ, ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇಡೀ ಉತ್ತರ ಕನ್ನಡದಲ್ಲಿ ನಮ್ಮ ಖಡಕ್ ರೊಟ್ಟಿ ತಿಂತಾರೆ. ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಮನೆಯಲ್ಲಿ ಮಾಡ್ತಾರೆ, ಅಕ್ಕಪಕ್ಕ ಮನೆಗೆ ಕೊಡ್ತಾರೆ. ಮದುವೆಗಳು ಇದ್ದಾಗ, ಯಾವುದಾದ್ರೂ ಕಾರ್ಯ ಇದ್ದಾಗ ಎಲ್ಲರೂ ಸಂಘಟಿತ ರೂಪದಲ್ಲಿ ಮಹಿಳೆಯರೆಲ್ಲ ಸೇರಿ ಮಾಡಿಸ್ತಾರೆ. ಸೊ ನಾವು ಯೋಚಿಸಿದ್ದೀವಿ, ಯಾವ ರೀತಿ ನಾವು ಕೃಷಿ ಇಲಾಖೆ ಎಲ್ಲ ಅಧಿಕಾರಿಯೊಂದಿಗೆ ಮಾತಾಡುವಾಗ, ಮಿನಿಸ್ಟರ್ ಜೊತೆ ಮಾತಾಡುವಾಗ, ಸಚಿವರ ಜೊತೆ ಮಾತಾಡುವಾಗ ನಾವು ಚರ್ಚೆ ಮಾಡಿದ್ದೀವಿ, ಹೇಗೆ ನಾವು ಕಲಬುರಗಿ ರೊಟ್ಟಿ ನಾವು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಬ್ರ್ಯಾಂಡಿಂಗ್ ಮಾಡೋದು ಅವಶ್ಯಕ ಇದೆ, ಮತ್ತು ಪ್ಯಾಕೇಜಿಂಗ್ ಮಾಡೋದು ಅವಶ್ಯಕ ಇದೆ, ಆನ್ಲೈನ್ ಅವ್ರಿಗೆ ಸಪೋರ್ಟ್ ಕೊಡೋದು ಅವಶ್ಯಕ ಇರುತ್ತೆ. ಹಾಗೆ ಹೇಗೆ ಮಾಡಬಹುದು ಅಂತ ಯೋಚಿಸಿ ನಾವು ಮಾರ್ಚ್ 2024 ರಲ್ಲಿ ನಾವು ಈ ರೀತಿ ಒಂದು ಪ್ಯಾಕೇಜಿಂಗ್ ಎಲ್ಲ ಡಿಸೈನ್ ಆದ ನಂತರ ಲಾಂಚ್ ಮಾಡಿಸಿರೋದು. ಈಗ 15-16 ತಿಂಗಳಾಗಿದೆ. ಬರೀ ನಾವು ಲಾಂಚ್ ಮಾಡಿ ಬಿಡ್ತೀವಿ ಅಂದರೆ ಆಗೋದಿಲ್ಲ. ಇದು ಹಿಂದೆ ಒಂದು ಗ್ರೂಪ್ ಇರಬೇಕು, ಅವ್ರು ಇದೇ ಒಂದು ಕಾರ್ಯದಲ್ಲಿ ವಿಲೀನ ಇರಬೇಕು ಅಂತ ನಾವು ಯೋಚನೆ ಮಾಡುವಾಗ ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ರಚನೆ ಮಾಡಿದ್ದೀವಿ, ಸಹಕಾರ ಸಂಘ ಮಾಡಿದ್ದೀವಿ ನಾವು. ರೊಟ್ಟಿ ಉತ್ಪಾದಕರ ಸಹಕಾರ ಸಂಘ ಅಂತ ಒಂದು ರಚನೆ ಮಾಡಿ ಅಲ್ಲಿ ಸರಾಸರಿ 1000 ಮಹಿಳೆಯರು ಇದರಲ್ಲಿ ಭಾಗಿಯಿದ್ದಾರೆ. ಅವರೆಲ್ಲರೂ ಸೇರಿ ಒಂದ್ ಕಡೆ ರಿಜಿಸ್ಟರ್ಡ್ ಅಡ್ರೆಸ್ ಮಾಡಿಸಿ ಆನ್ಲೈನ್ kalburgiroti.com ಅಂತ ಹೇಳಿ ಒಂದು ಆನ್ಲೈನ್ ಮಾರ್ಕೆಟಿಂಗ್ಗೋಸ್ಕರ ಅವ್ರಿಗೆ ವಿಶೇಷವಾಗಿ ಒಂದು URL ತಯಾರಿಕೆ ಮಾಡಿ, ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಸೆಕೆಂಡ್ರಿ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ಸ್ ಎಲ್ಲರಿಗೆ ಅವರೆಲ್ಲರದು ಹೆಲ್ಪ್ ತಗೊಂಡ್ಬಿಟ್ಟು, ನಮ್ಮ JD ಅಗ್ರಿಕಲ್ಚರ್ ಇರಬಹುದು, ಸಮದ್ ಪಾಟೀಲ್, ನಮ್ಮ ಡೆಪ್ಯೂಟಿ ಡೈರೆಕ್ಟರ್ಸ್ ಇರಬಹುದು, ADS ಇರಬಹುದು, ಎಲ್ಲರದು ಸಹಕಾರ ತಗೊಂಡ್ಬಿಟ್ಟು ನಾವು ಇದೆಲ್ಲ ಆದ ನಂತರ ಆನ್ಲೈನ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಸಿರೋದು. ಇಲ್ಲಿ ಲೋಕಲಿ ಸಹ ಸಾಕಷ್ಟು ನಾವು ಒಂದು ಫ್ರಾಂಚೈಸ್ ಮಾಡಬೇಕು ಅಂತ ಕಲಬುರಗಿಯಲ್ಲಿ ಅಪ್ಪಕೆರೆ ಹತ್ರ ಒಂದು ಫ್ರಾಂಚೈಸ್ ಸಹ ಸ್ಟಾರ್ಟ್ ಮಾಡಿದ್ವಿ. ಬಟ್ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಯಾಕೆಂದ್ರೆ ನಮ್ಮ ಕಲಬುರಗಿನವರು ಬೇರೆ ಕಡೆ ಎಲ್ಲ ದುಡಿಮೆ ಮಾಡೋಕ್ಕೆ ಹೋಗ್ತಾರೆ, ಅವ್ರಿಗೆ ಇಲ್ಲಿ ರೊಟ್ಟಿ ಎಲ್ಲ ಕಡೆ ಸಿಗೋದಿಲ್ಲ. ಜೋಳದ ರೊಟ್ಟಿ ಇದೆಲ್ಲ ಜೋವಾರ್ ಎಲ್ಲ ಕಡೆ ಸಿಗೋದಿಲ್ಲ. ಅವ್ರು ಬಹಳ ಒಂದು ಇಂಟ್ರೆಸ್ಟ್ ತೋರಿಸಿದ್ರು. ಸೊ ಬೇಡಿಕೆಗಳು ಇತ್ತು, ನನಗೆ ಆರ್ಡರ್ಸ್ ಬರ್ತಾ ಇತ್ತು. ಸೊ ನಾವು ಇದೇ ರೀತಿ ಯೋಚನೆ ಮಾಡುವಾಗ ನಾವು ಯಾಕೆ ಝೊಮ್ಯಾಟೊ, ಸ್ವಿಗ್ಗಿ ಮತ್ತು ಅಮೆಝಾನ್ ಅಲ್ಲಿ ಎಲ್ಲ ಯಾಕೆ ಆಗಬಾರ್ದು? ಸೊ ನಾವು ಆನ್ಲೈನ್ ಸಹ ಅವ್ರ ಜೊತೆ ಪೂರ್ತಿ ಪ್ರಾಸೆಸ್ ಇರುತ್ತೆ. ಅವರು ಆಡಿಟ್ ಮಾಡಿಸ್ತಾರೆ ಮತ್ತು ಅವ್ರು ಬಂದು ರಿಜಿಸ್ಟ್ರೇಷನ್ ಮಾಡಬೇಕು, ಗುಣಮಟ್ಟದ ಬಗ್ಗೆ ನೋಡ್ತಾರೆ. ಹೌದು, ಕ್ವಾಲಿಟಿ ನಾವು ಕ್ರಾಸ್ ಚೆಕ್ ಮಾಡಬೇಕು, ನಾವು ಯೂನಿಫಾರ್ಮ್ ಕ್ವಾಲಿಟಿ ಮಾಡಬೇಕು. ಹಾಗಾಗಿ ಒಬ್ರು ಇಬ್ಬರಿಗೆ ನಾವು ಲೀಡರ್ಸ್ ತರ ಮಾಡಿ ಅವ್ರ ಕಡೆಯಿಂದ ಅಲ್ಲಿ ಪ್ಯಾಕಿಂಗ್ ಆಗೋ ರೀತಿ, ಎಲ್ಲರೂ ಒಂದ್ ಕಡೆ ಕಲಿಸ್ತಾರೆ, ಒಂದೇ ಕಡೆ ಪ್ಯಾಕಿಂಗ್ ಆಗೋ ರೀತಿ, ಅಲ್ಲಿಂದ ಡಿಸ್ಪ್ಯಾಚ್ ಆಗೋ ರೀತಿ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಬೇಕು, ಯಾರಿಗೆ ಎಷ್ಟು ಆರ್ಡರ್ ಬಂದಿದೆ ಅಂತ ಅವರು ಡಿಸ್ಪ್ಯಾಚ್ ಮಾಡಬೇಕು. ಆನ್ಲೈನ್ ಪೋರ್ಟಲ್ ಇಂದ ಪ್ರಿಂಟ್ ಮಾಡಿ ದಿನ ಅವರು ಕಲಿಸ್ಬೇಕು. ಅದು ಲೈಫ್ ಚೆನ್ನಾಗಿರುತ್ತೆ, ಶೆಲ್ಫ್ ಲೈಫ್. ಪ್ಯಾಕೇಜಿಂಗ್ನು ಇಂಪ್ರೂವ್ ಮಾಡಬೇಕು ಅಂತ ಏರ್ ಸೀಲ್ ಪ್ಯಾಕಿಂಗ್ ಮಾಡಿಸಿದ್ದೇವೆ. ಇದೆಲ್ಲ ಮಾಡಾದ ನಂತರ ಜನರದು ಪ್ರಕ್ರಿಯೆ ಬಹಳ ಚೆನ್ನಾಗಿತ್ತು. ಪೀಪಲ್ ರಿಯಲಿ ವೆರ್ ಹ್ಯಾಪಿ. ಈಗ ನಮ್ಮ ಗುಲ್ಬರ್ಗನವರು ಬೆಂಗಳೂರಲ್ಲಿ ಇರ್ತಾರೆ, ನಮ್ಮ ಗುಲ್ಬರ್ಗನವರು ಹೈದರಾಬಾದ್ ಇರ್ತಾರೆ, ಅವ್ರಿಗೆ ಸುಲಭ ಆಯಿತು ರೀಚ್ ಆಗೋದು. ಸೊ ನಾವು ಕಲಬುರಗಿ ರೊಟ್ಟಿದು ಏನು ಬ್ರ್ಯಾಂಡಿಂಗ್ ಮಾಡಿದ್ದೀವಿ, ನಿಜವಾಗ್ಲೂ ನಾವು ಮಾರ್ಕೆಟಿಂಗ್ ಮಾಡೋಕ್ಕೆ ಸಾಧ್ಯ ಆಯಿತು, ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಮಾಡೋಕ್ಕೆ ಆಯಿತು. ಮತ್ತು ನಮ್ಮ ಹೆಣ್ಮಕ್ಳು ಯಾರಿದ್ದಾರೆ, ಈ ಒಂದು ಎಲ್ಲ ಆಲ್ ದ ವಿಮೆನ್ ಹೂ ಆರ್ ಪಾರ್ಟ್ ಆಫ್ ದಿಸ್ ಇನಿಷಿಯೇಟಿವ್, ದೋಸ್ ಹೂ ಆರ್ ಮ್ಯಾನುಫ್ಯಾಕ್ಚರಿಂಗ್, ಅವರೆಲ್ಲರಿಗೆ ಸ್ವಲ್ಪ ಲಾಭ ಆಗೋ ರೀತಿ ಆಯಿತು. ಮತ್ತು ಸ್ಟ್ಯಾಂಡರ್ಡೈಸ್ ಮಾಡಬೇಕು. ನಾವು ಮನೆಯಲ್ಲಿ ಮಾಡಿ ಕೊಡಿಸ್ತೀವಿ ಅಂದರೆ ಅದೇ ರೀತಿ ಸ್ಟ್ಯಾಂಡರ್ಡ್ ಇರೋದಿಲ್ಲ. ಸೊ ಬೇರೆ ಬೇರೆ ಸ್ಕೀಮ್ಸ್ ಅಡಿಯಲ್ಲಿ PMFME ಇರಬಹುದು, ಸೆಕೆಂಡ್ರಿ ಅಗ್ರಿಕಲ್ಚರ್ ಇರಬಹುದು, ಬೇರೆ ಬೇರೆ ಸ್ಕೀಮ್ಸ್ ಅಡಿಯಲ್ಲಿ ನಾವು ಒಂದು 100 ರೊಟ್ಟಿ ಮೇಕಿಂಗ್ ಮೆಷಿನ್ಸ್ ತಯಾರಿಕೆ ಮಾಡಿ ಖರೀದಿ ಮಾಡಿ ಅವ್ರಿಗೆ ಕೊಡಿಸಿದ್ದೀವಿ. ಸಬ್ಸಿಡೈಸ್ ರೇಟ್ ಅವ್ರಿಗೆ ಕೊಟ್ಟಿದ್ದೀವಿ.
ಅದೂ ಸ್ಟ್ಯಾಂಡರ್ಡೈಸ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಈಗ ಮನೆಯಲ್ಲಿ ಮಾಡುವಾಗ ಅವ್ರು 25-30 ಪ್ರತಿ ತಾಸು ಮಾಡ್ತಾರೆ. ಆ ಮೆಷಿನಲ್ಲಿ 500 to 600 ಮಾಡಬಹುದು ಎವ್ರಿ ಗಂಟೆಗೆ. ಹೌದು. ಸೊ ಹಾಗಾಗಿ ಅವ್ರಿಗೆ ಸುಲಭ ಆಯಿತು, ಪ್ರೊಡಕ್ಷನ್ ಹೆಚ್ಚಾಯಿತು. ಸೊ ಇಟ್ ಬಿಕೇಮ್ ವೆರಿ ಸಕ್ಸಸ್ಫುಲ್. ಅವ್ರಿಗೆ ನಾನು ಹೋಗಿ ನೋಡ್ತೀನಿ, ಬಹಳಷ್ಟು ಕಡೆ ನಾನು ಹೋಗಿ ಭೇಟಿ ನೀಡುವಾಗ ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಬಂದಿದೆ. ಅವರು ಮನೆಯಲ್ಲಿ ಏನಾದರೂ ಒಂದು ಕಷ್ಟ ಸಂಗತಿ ಇರಬಹುದು, ಸಿಂಗಲ್ ವಿಮೆನ್ ಇದ್ದಾರೆ, ವಿಧವೆಯರು ಇದ್ದಾರೆ, ಅವರೇ ಇದರಲ್ಲಿನೇ ದುಡಿತಾ ಇದ್ದಾರೆ, ಇದರಲ್ಲಿನೇ ಅವ್ರ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ಹೌದು, ಎಕ್ಸಾಕ್ಟ್ಲಿ. ಸೊ ಆ ಒಂದು ರೀತಿ ಖುಷಿ ಅನಿಸ್ತಾ ಇರೋದು. ಮೇಡಮ್, ಇಷ್ಟ ಆದ ಕಲಬುರಗಿ ಜಿಲ್ಲೆಯ ಈ ಮಹಿಳೆಯರ ಸಾಧನೆಯನ್ನ ನೋಡಿ ಮಾನ್ಯ ಪ್ರಧಾನಮಂತ್ರಿಯವರು ಮನ್ ಕಿ ಬಾತ್ನಲ್ಲಿ ಕೂಡ ಪ್ರಸ್ತಾಪ ಮಾಡಿದರು. ಅದರ ನಂತರ ಇದಕ್ಕೆ ಒಂದು ಹೆಚ್ಚಿನ ಉತ್ತೇಜನ ಸಿಗ್ತಾ ಹೇಗೆ ಅಂತ? ಡೆಫಿನೆಟ್ಲಿ. ಇನ್ಫ್ಯಾಕ್ಟ್ ನನಗೆ ಒಂಥರ ಹೆಮ್ಮೆ ಅನಿಸುತ್ತೆ. ನಾವು ಒಂದು ಸಣ್ಣ ಇನಿಷಿಯೇಟಿವ್ ಅಂತ ಸ್ಟಾರ್ಟ್ ಮಾಡಿರೋದು ಇದು. ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಸರು ಆಗತ್ತೆ, ಕಲಬುರಗಿ ರೊಟ್ಟಿದು ಬ್ರ್ಯಾಂಡ್ ಇಷ್ಟು ದೊಡ್ಡಕ್ಕೆ ಏರುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡಿರಲಿಲ್ಲ. ನಾವು ಮಾಡುವಾಗ ಇಲ್ಲಿ ಸೀನಿಯರ್ಸ್ಗೆಲ್ಲ ನಮ್ಮ ಕರ್ನಾಟಕ ಕಾರ್ಡ್ರಲ್ಲಿರೋದು ಎಲ್ಲ ಸೀನಿಯರ್ IAS ಆಫೀಸರ್ಸ್ಗೆ ಹೇಳುವಾಗ ಅವ್ರನ್ನೂ ಬಹಳಷ್ಟು ಮಂದಿ ಫೀಡ್ಬ್ಯಾಕ್ ಕೊಟ್ಟರು. ಆ ಫೀಡ್ಬ್ಯಾಕ್ ತೊಗೊಂಡ್ಬಿಟ್ಟು ಅಲ್ಪ ಸ್ವಲ್ಪ ನಾವು ಇಂಪ್ರೂವ್ ಮಾಡಿಸಿದ್ದೇವೆ. ಇಲ್ಲಿ ಲೋಕಲ್ ರೆಪ್ರೆಸೆಂಟೇಟಿವ್, ಚುನಾಯಿತ ಪ್ರತಿನಿಧಿಗಳು ಆಗಲಿ, ಮಾನ್ಯ ಸಚಿವರು ಆಗಲಿ, ಎಲ್ಲರೂ ಸಹಕಾರ ಕೊಟ್ಟಿದ್ರು. 110% ಸಪೋರ್ಟ್ ಇತ್ತು ಎಲ್ಲರಿಗೆ. ಇಷ್ಟು ಸಹಕಾರ ಇದ್ದಾಗ ನಾವು ಚೆನ್ನಾಗಿ ಮಾಡಲೇಬೇಕು ಅಂತ ಒಂದು ನಮ್ಮಲ್ಲಿ ಒಂದು ಉತ್ತೇಜನ ಇತ್ತು. ನಾವು ವಿ ಹ್ಯಾವ್ ಟು ಇಂಪ್ರೂವ್. ಎಕ್ಸ್ಪ್ಯಾನ್ಷನ್ ಹೇಗೆ ಮಾಡ್ಬೋದು, ಹೇಗೆ ನಾವು ಫ್ರಾಂಚೈಸ್ ಬ್ಯಾಂಗ್ಳೂರಲ್ಲಿನೂ ಸೆಟಪ್ ಮಾಡಬಹುದು, ಒಂದು ಕಲಬುರಗಿಯಲ್ಲಿ, ಒಂದು ಬೆಂಗಳೂರಲ್ಲಿ. ಈಗ ನಾವು ಬೀದರ್ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ, ಹೈದರಾಬಾದಲ್ಲಿ ಮಾತಾಡ್ತಾ ಇದ್ದೀವಿ, ಡೆಲ್ಲಿಯಲ್ಲಿ ಮಾತಾಡ್ತಾ ಇದ್ದೀವಿ, ಮತ್ತು ಇನ್ನೊಂದು ಬ್ಯಾಂಗ್ಳೂರಲ್ಲಿ 1-2 ಕಡೆ ಇನ್ನೂ ಒಂದು ಹೆಚ್ಚುವರಿ ಮಾಡಬೇಕು ಅಂತ. NRLM ಯೋಜನೆ ಅಡಿಯಲ್ಲಿ ಅಲ್ಲಿ ಒಂದು ಮಹಿಳೆಯರಿಗೋಸ್ಕರನೇ ಒಂದು ಹಾಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಸಹ ನಾವು ಸ್ಥಾಪನೆ ಮಾಡಬೇಕು ಅಂತ ಈಗಾಗಲೇ ಮಾತುಕತೆ ನಡೀತಾ ಇದೆ. ನಾವು ಆನ್ಲೈನ್ ಪೋರ್ಟಲ್ ಮಾಡಾದ್ಮೇಲೆ ಆನ್ಲೈನ್ ಎಷ್ಟು ಕ್ವೆರೀಸ್ ಬರುತ್ತೆ ಅಂದರೆ ನ್ಯೂಜಿಲೆಂಡಿಂದ, ಆಸ್ಟ್ರೇಲಿಯಾದಿಂದ, US ದಿಂದ. ಸೊ ನಾವು ಈಗ ಏನು ಯೋಚಿಸ್ತಾ ಇದ್ದೀವಿ, ವಿ ಹ್ಯಾವ್ ಟು ಸ್ಟ್ಯಾಂಡರ್ಡೈಸ್ ಇಟ್ ಬೆಟರ್ ಫಾರ್ ಎಕ್ಸ್ಪೋರ್ಟ್ ನಾವು ಲೈಸೆನ್ಸಿಂಗ್ ಮಾಡಬೇಕು ಅಂತಲೂ ಯೋಚನೆ ಮಾಡಿ. ಅಂದರೆ ಈಗ ಕರ್ನಾಟಕದ ನಂದಿನಿ ಉತ್ಪನ್ನ ಹೇಗೆ ಒಂದು ಪಾಪ್ಯುಲರ್ ಆಯ್ತಾ, ಜನಪ್ರಿಯಗೊಂಡಿತ, ಅದೇ ರೀತಿ ಕಲಬುರಗಿಯ ಕಡಕ ರೊಟ್ಟಿ ಕೂಡ ಆ ರೀತಿ ಜಾಗತಿಕ ಮಟ್ಟದಲ್ಲಿ ಆಗ್ತದೆ ಅಂತ. ಮೇಡಮ್, ನೀವು ನೋಡಿದ ಹಾಗೆ ಈಗ ಇನಿಷಿಯಲ್ ಸ್ಟೇಜ್ನಲ್ಲಿ ಒಂದು ಹಂತದಲ್ಲಿ ಇತ್ತು, ಈಗ ಬಹಳಷ್ಟು ಪ್ರಗತಿಯನ್ನು ಹೊಂದಿದೆ. ಮೆಷಿನ್ಗಳ ಮೂಲಕ, ಒಲೆಯಲ್ಲಿ ಮಾಡ್ತಿದ್ದವರು ಮೆಷಿನ್ಗಳ ಮೂಲಕ 1000, 10,000, 15,000 ರೊಟ್ಟಿ ಮಾಡ್ತಾರೆ. ಅವರ ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಗಿದೆ, ಬಹಳಷ್ಟು ಇಂಪ್ರೂವ್ ಆಗಿದೆ. ಅದೇ ನಾನು ಹೇಳ್ತಾ ಇದ್ದೆ. ಈಗ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿರೋದು, ಈಗ ದೇಶದ ಪ್ರಧಾನಿ ಹಿಮ್ಸೆಲ್ಫ್ ಅಷ್ಟು ಖುಷಿ ಪಟ್ಟಿದ್ದಾರೆ ಮಹಿಳೆಯರದ್ದು. ಅವರು ಮಾತಾಡಿರೋದು ಬರೀ ಕಲಬುರಗಿ ರೊಟ್ಟಿ ಮತ್ತು ಅದು ಹಿಂದೆ ಇರೋದು ಮಹಿಳೆಯರ ಬಗ್ಗೆ. ನಿಜವಾಗ್ಲೂ ಬಹಳ ಹೆಮ್ಮೆದು ವಿಷಯ. ಕಲಬುರಗಿ ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿದು ಊಟ, ಇಲ್ಲಿದು ಉಪಚಾರ ಎಲ್ಲ ಕಡೆ ಪ್ರಸಿದ್ಧ ಆಗ್ತಾ ಇದೆ ಅಂದರೆ ಬಹಳ ಖುಷಿದು ಸಂಗತಿ. ತಾವು ಕೇಳ್ತಾ ಇದ್ದೀರಿ ಈಗ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ನಾವು ಹೇಗೆ ಮಾಡಬಹುದು, ಮನೆಯಲ್ಲಿ ಇದ್ದದನ್ನು ಸ್ವಲ್ಪ ದೊಡ್ಡ ಉದ್ಯಮ, ಮಹಿಳೆಯರಿಗೆ ಹೇಗೆ ಸಬಲೀಕರಣ ಹೇಗೆ ಆಯಿತು ಅಂತ ಬಗ್ಗೆ. ಈಗ ನಾನೇ ಖುದ್ದಾಗಿ ನೋಡಿದ್ದೀನಿ. ಈಗ ನಂದಿ ರೊಟ್ಟಿ ಕೇಂದ್ರ ಅಂತ ಇದೆ ಸೇಡಮಲ್ಲಿ. ಅವರು ಸಿಂಗಲ್ ಮದರ್ ಇದ್ದಾರೆ. ಅವರು ಒಂದೇ ಒಂದು ಅವ್ರ ಕುಟುಂಬ ಒಂದೇ ಕೋಣೆಯಲ್ಲಿ ನಡೆಸ್ತಾ ಇರೋದು. ಅಲ್ಲೇ ಅವರು ರೊಟ್ಟಿ ಮಾಡ್ತಾರೆ, ಅಲ್ಲೇ ಊಟ ಮಾಡ್ತಾರೆ, ಅಲ್ಲೇ ನಿದ್ದೆ ಮಾಡ್ತಾರೆ, ಜೀವನನೇ ಅಲ್ಲೇ. ಆದರೂ ಅವ್ರದ್ದು ಆತ್ಮವಿಶ್ವಾಸ ನೀವು ನೋಡ್ತೀರಾ ಅಂದರೆ 10 ಪಟ್ಟು ಆಗಿ ಹೋಗ್ಬಿಟ್ಟಿದೆ. ಅವ್ರಿಗೆ ಭಾಳ ಒಂದು ಕಾನ್ಫಿಡೆನ್ಸ್ ಇದೆ, ಅವ್ರ ಮಗಳಿಗೆ ಅವ್ರು ನೋಡ್ಕೊಳ್ತಾರೆ, ಚೆನ್ನಾಗಿ ಅವ್ರಿಗೆ ಓದಿಸ್ತಾರೆ ಅಂತ. ಇನ್ನೊಬ್ಬರು ನಾವು ಚಿತ್ತಾಪುರ ಹತ್ರ ನಾವು ಇನ್ನೊಬ್ಬರು ಮಹಿಳೆಯರಿಗೆ ಭೇಟಿಯಾಗಿದ್ದೀವಿ. ಅವ್ರು ಸಹ ಅವ್ರಿಗೆ 3 ಹೆಣ್ಮಕ್ಳು ಇದ್ದಾರೆ. ಅವ್ರು 3ರಿಗೆ ಓದಿಸ್ತಾ ಇದ್ದಾರೆ. ಬಿಕಾಸ್ ರೊಟ್ಟಿ ಕೇಂದ್ರದಿಂದ ಅವ್ರಿಗೆ ಒಂದು ಬಲ ಸಿಕ್ಕಿದೆ. ಅವ್ರ ಆದಾಯ ದ್ವಿಗುಣ, ತ್ರಿಗುಣ, 4 ಪಟ್ಟು ಆಗಿ ಹೋಗಿದೆ. ಅವರು ಯಾರು 3-4 ಸಾವಿರ ದುಡಿಮೆ ಮಾಡಿ ಅವರು ಆದಾಯ ಇತ್ತು ಅವ್ರದ್ದು, ಈಗ ಅವ್ರಿಗೆ ಒಂದು 15,000, 20,000, 25,000ವರೆಗೆ ತಿಂಗಳು ಅವ್ರಿಗೆ ಆದಾಯ ಇದೆ. ಸೊ ಒಂದು ಗೌರವದಿಂದ ಅವರು ಬದುಕು ಕಟ್ಸ್ಕೋಬಹುದು ಮತ್ತು ಅವ್ರಿಗೆ ಒಂದು ಖುಷಿ ಸಹ ಇದೆ. ಇದು ಒಂದು ರೆಕಗ್ನಿಷನ್ ಸಿಗ್ತಾ ಇದೆ. ಬರೀ ಅವರು ಮನೆಯಲ್ಲಿ ಮಾಡ್ತಾ ಇರೋದು ಮಾತ್ರ ಇಲ್ಲ, ಅವ್ರ ಬಗ್ಗೆ ದೇಶದ ಪ್ರಧಾನಿ ಮಾತಾಡ್ತಾ ಇದ್ದಾರೆ, ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಾ ಇದ್ದಾರೆ, ನಮ್ಮ ಸಚಿವರು ಮಾತಾಡ್ತಾ ಇದ್ದಾರೆ. ಎಲ್ಲರೂ ಮಾತಾಡುವಾಗ ನಿಜವಾಗ್ಲೂ ಅವ್ರಿಗೆ ಒಂದು ಬೆನ್ನು ತಟ್ಟೋದು ಮಾತ್ರ ಇಲ್ಲ, ಅವ್ರಿಗೆ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ. ಇನ್ನೂ ಹೆಚ್ಚು ಮಾಡೋಣ, ನನಗೆ ಇನ್ನೂ ಫ್ರಾಂಚೈಸೀಸ್ ಮಾಡಿಕೊಡಿ, ಇನ್ನೂ ಜಾಸ್ತಿ ಆರ್ಡರ್ ಬರಲಿ ಅಂತ ಅವ್ರು ಒಂದು ರೀತಿ ಅವ್ರು ಡಿಮಾಂಡ್ ಮಾಡೋ ರೀತಿ ಆಗಿ ಹೋಗ್ಬಿಟ್ಟು. ಮೇಡಮ್ ಅವರು, ಈಗ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಮೌನ ಕ್ರಾಂತಿ ನಡೆದಿದೆ ಈ ರೊಟ್ಟಿಯ ಮೂಲಕ. ಈಗ 100ಕ್ಕಿಂತಲೂ ಹೆಚ್ಚು ಈ ಮಹಿಳಾ ಸಂಘಗಳು ಹುಟ್ಟಿಕೊಂಡಿವೆ, 1000ಕ್ಕಿಂತಲೂ ಹೆಚ್ಚು ಸದಸ್ಯರು ಅದರಲ್ಲಿ ಕೈ ಜೋಡಿಸಿದ್ದಾರೆ. ಮುಂದಿನ ಹಂತದ ಒಂದು ವಿಸ್ತೃತ ಯೋಜನೆ ಏನಾದರೂ ಹಾಕೊಂಡಿದ್ದೀರಾ? ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈಗ ಪ್ಯಾಕಿಂಗ್ದು ನಾವು ಇನ್ನೂ ಸ್ವಲ್ಪ ಪ್ರೊಫೆಷ್ನಲ್ ಮಾಡಿ
ನಾವು ಅದು ಬಾಕ್ಸ್ ಪ್ಯಾಕಿಂಗ್ ಅಂತ ರೈಟ್ ನಾವು ಮಾಡ್ತಾ ಇದ್ದೀವಿ. ಅದು ಏರ್ ಟೈಟ್ ಆಗಿ ಮಾಡೋ ರೀತಿ ಒಂದು ಕಪ್ಪಲ್ಲಿ ಹಾಕಿ ಮಾಡಿಸೋ ರೀತಿ, ಸೊ ದಟ್ ನಾವು ದೂರವರೆಗೆ ಹೋಗಬೇಕು, ಇನ್ನೂ ಚೆನ್ನಾಗಿ ಹೆಚ್ಚು ದಿನ ಇರಬೇಕು, ಡ್ಯೂರಿಬಿಲಿಟಿ ಆಫ್ ದ ಪ್ರಾಡಕ್ಟ್ ಹೆಚ್ಚಾಗಬೇಕು, ಶೆಲ್ಫ್ ಲೈಫ್ ಹೆಚ್ಚಾಗಬೇಕು ಅಂತ ಆ ರೀತಿ ಒಂದು ಯೋಚನೆ ಮಾಡ್ತಾ ಇದ್ದೀವಿ. ಆಟೋಮ್ಯಾಟಿಕ್ ಪ್ಯಾಕಿಂಗ್ ಮೆಷಿನ್ದು ಪ್ರಪೋಸಲ್ ಸಹ ಬಂದಿದೆ. ಅವ್ರಿಗೆ ನಾವು CSR ಕಡೆಯಿಂದ ಸ್ವಲ್ಪ ಸಪೋರ್ಟ್ ಮಾಡಿಸ್ತಾ ಇದ್ವಿ. ಪ್ಯಾಕಿಂಗ್ ಕಾಸ್ಟ್ ಬಹಳ ಹೆಚ್ಚಾಗುತ್ತೆ, ಪ್ರೊಡಕ್ಷನ್ ಕಾಸ್ಟ್ ಜೊತೆಗೆ ನಾವು ಸೇರ್ತೀವಿ. ಈಗ ಅವ್ರು ಈಗ ನಮ್ಮ ಮಾರ್ಕೆಟ್ ಕ್ಯಾಪ್ಚರ್ ಮಾಡಬೇಕು ಅಂದರೆ ಕಡಿಮೆ ರೇಟಲ್ಲಿ ಕಡಿಮೆ ದರದಲ್ಲಿ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಈಗ ನಾವು ಸ್ವಲ್ಪ ಮಾಡಬೇಕು, ಸ್ವಲ್ಪ ಬ್ರ್ಯಾಂಡ್ ಬಿಲ್ಡಿಂಗ್ ಆಗಿದೆ, ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ. ಜೊತೆಗೆ ನಾನು ಈಗಲೇ ಹೇಳುವಾಗ ಫ್ರಾಂಚೈಸಸ್ ಜಾಸ್ತಿ ಮಾಡಬೇಕು, ಅಂಗಡಿಗಳು ತಾವು ಹೇಳಿದಾಗೆ ಎಲ್ಲ ಮಾಲ್ಸಲ್ಲಿ ಸಿಗೋ ರೀತಿ, ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗೋ ರೀತಿ ಅದೇ ಬ್ರ್ಯಾಂಡು ನಾವು ಈಗಾಗಲೇ ಡಿಸ್ಕಷನ್ಸ್ ಮಾಡ್ತಾ ಇದ್ದೀವಿ, MOUs ಮಾಡ್ತಾ ಇದ್ದೀವಿ. ಒಂದೆರಡು ಪ್ರೈವೇಟ್ ಸಂಸ್ಥೆ ಜೊತೆನೂ ಟೈಅಪ್ ಮಾಡಿಸ್ತಾ ಇದ್ದೀವಿ. ಅವ್ರು ನಮಗೆ ಹೇಗೆ ಮಾರ್ಕೆಟಿಂಗಲ್ಲಿ ಸಪೋರ್ಟ್ ಮಾಡಬಹುದು, ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಹಕರಿಗೆ ಸಾರ್ವಜನಿಕರಿಗೆ ಸಿಗೋ ರೀತಿ ಹೇಗೆ ಮಾಡಬಹುದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನು ಹೆಚ್ಚು ಪ್ರಮಾಣದಲ್ಲಿ ರೋಟಿ ಮೇಕಿಂಗ್ ಮೆಷಿನ್ಸ್ ನಾವು ಎಲ್ಲರಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋ ರೀತಿ ಪ್ಲಾನ್ ಮಾಡ್ತಾ ಇದ್ದೀವಿ. ಬರೀ ರೊಟ್ಟಿಗೆ ಸೀಮಿತ ಇರಲಾರ್ದು ಅದ್ರ ಜೊತೆಗೆ ಏನೇನು ಪದಾರ್ಥಗಳು ನಾವು ಶೇಂಗಾ ಚಟ್ನಿ ಸೆಪರೇಟ್ ಆಗಿ, ಮತ್ತು ಹೋಳಿಗೆ ಮಾಡ್ತಾರೆ, ಶೇಂಗಾ ಹೋಳಿಗೆ ಮಾಡ್ತಾರೆ, ಬೇರೆ ಬೇರೆ ಇಂಡಿಗಳು ಮಾಡ್ತಾರೆ. ಅದು ಹೇಗೆ ನಾನು ಫುಲ್ ನಾರ್ತ್ ಕರ್ನಾಟಕ ಅದು ಪ್ಲೇಟ್ ಹೇಗೆ ಇರುತ್ತೆ ಅಂತ ಆ ರೀತಿ ತೋರಿಸೋ ರೀತಿ ನಾವು ಅದನ್ನು ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ಅದನ್ನು ಸ್ಟ್ಯಾಂಡರ್ಡೈಸೇಷನ್ ಆಗ್ತಾ ಇದೆ. ಸೊ ಪ್ರಾಡಕ್ಟ್ಸ್ ಹೆಚ್ಚಾಗೋ ರೀತಿ, ಆದಾಯ ಜಾಸ್ತಿ ಆಗೋ ರೀತಿ, ಮಾರ್ಕೆಟಿಂಗ್ ಜಾಸ್ತಿ ಆಗೋ ರೀತಿ, ಸೇಲ್ಸ್ ಜಾಸ್ತಿ ಆಗೋ ರೀತಿ, ಮತ್ತು ಇದೆಲ್ಲ ನೇರವಾಗಿ ನಮ್ಮ ಮಹಿಳೆಯರಿಗೆ ತಲುಪೋ ರೀತಿ ನಾವು ಲಾಭದ ಅಂಶ ಮಹಿಳೆಯರ ಹೋಗೋ ರೀತಿ. ಮೇಡಮ್, ಇನ್ನೊಂದು ಬಹಳ ವಿಶೇಷ ಅಂದರೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಿರಿಧಾನ್ಯವನ್ನು ಬಹಳ ಪಾಪ್ಯುಲರ್ ಮಾಡಬೇಕು, ಜನಪ್ರಿಯ ಮಾಡಬೇಕು, ಜನರಿಗೆ ಆರೋಗ್ಯಯುತವಾದಂಥ ಜೀವನ ನಡೆಸಲಿಕ್ಕೆ ಸಿರಿಧಾನ್ಯ ಬಹಳ ಮುಖ್ಯ ಅಂತ ಹೇಳಿ ಪೌಷ್ಟಿಕಾಂಶವಾಗಿರ್ತಕ್ಕಂಥದ್ದು ಇದೆಲ್ಲ ಜೋಳ ಆಗಿರ್ಬೋದು. ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಕೂಡ ಇದೆ ಅಲ್ಲ? ಹೌದು, ಬಹಳಷ್ಟಿದೆ. ತಮಗೆ ಗೊತ್ತಿರೋ ಹಾಗೆ ಸಿರಿಧಾನ್ಯ ಬಗ್ಗೆ ಒಂದು ಹೆಚ್ಚು ಪುಷ್ ಆಗ್ತಾ ಇದೆ. ಎಲ್ಲರ ಕಡೆ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗ್ತಾ ಇದ್ದಾರೆ, ಅವ್ರವ್ರ ಆರೋಗ್ಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈಗ ನಾವು ಜೋಳದ ರೊಟ್ಟಿನೇ ನೋಡ್ತೀವಿ ಅಂದರೆ ಫೈಬರ್ ಬಹಳ ಹೆಚ್ಚಿರುತ್ತೆ, ಗ್ಲೂಟೆನ್ ಫ್ರೀ ಇರುತ್ತೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಅನುಕೂಲ ಆಗುತ್ತೆ, ಜಾಸ್ತಿ ಹೊತ್ತು ನಮಗೆ ಹಸಿವು ಆಗೋದಿಲ್ಲ, ಸೊ ಇಟ್ ಇಸ್ ಸ್ಲೋಲಿ ಡೈಜೆಸ್ಟ್. ಸೊ ಬಹಳಷ್ಟು ಹೆಲ್ತ್ ಬೆನಿಫಿಟ್ ಇದೆ. ತಮಗೆ ಗೊತ್ತಿದೆ, ಈಗ ಯಂಗರ್ ಜನ್ರೇಷನ್ಸಲ್ಲಿ ಆಗಲಿ ಒಂಥರ ಹುಚ್ಚಿದೆ ಹೆಲ್ತ್ ಬಗ್ಗೆ, ಫಿಟ್ನೆಸ್ ಬಗ್ಗೆ. ಅವ್ರಿಗೆ ಈ ರೀತಿ ನಾವು ಪ್ರೊಜೆಕ್ಟ್ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಸೇಲ್ ಆಗೋ ರೀತಿ ನೋಡ್ಕೊಳ್ತಾ ಇದ್ದೀವಿ. ಜೊತೆಗೆ ನಾವು ಹೆಲ್ತಿ ಆಪ್ಷನ್ಸ್, ಈಗ ನೀವು ನೋಡ್ತಾ ಇರ್ಬೋದು ನಾಚೋಸ್ ಇದು ಅದು ಎಲ್ಲ ಕಡೆ ಸೇಲ್ ಆಗುತ್ತೆ. ಅದನ್ನು ಆಕ್ಚುಲಿ ಇಟ್ ಇಸ್ ಮಿಲ್ಲೆಟ್ ಬೇಸ್ ಸಿರಿಧಾನ್ಯದ ಪ್ರಾಡಕ್ಟ್ಸ್ ಅದೆಲ್ಲ. ಸೊ ನಾವು ಅದೇ ರೀತಿ ಜೋಳದ ಚಿಪ್ಸ್ ಯಾಕೆ ಮಾಡಬಾರ್ದು, ಯಾಕೆ ಅದೆಲ್ಲ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ನಾವು ಒಂದು ಕನ್ಸಲ್ಟೆಂಟ್ಗೆ ಹೈರ್ ಮಾಡಿಸ್ಕೊಂಡಿದ್ದೀವಿ. ಅವ್ರ ಕಡೆಯಿಂದ ನಾವು ಹೇಗೆ ಪ್ಯಾಕೇಜಿಂಗ್ ಮಾಡಬಹುದು, ಹೇಗೆ ನಾವು ಹೊಸ ಪ್ರಾಡಕ್ಟ್ಸ್ ಮಾಡಬಹುದು, ಆ್ಯಂಡ್ ತಮಗೆ ಗೊತ್ತಿರೋ ಹಾಗೆ ಆಸ್ ಎ ಹೆಲ್ತಿ ಆಪ್ಷನ್. ಈಗ ಈ ಮಹಿಳೆಯರಿಗೆ ಈ ರೀತಿ ಮಾಡಿಕೊಟ್ಟು ಒಂದು ಒಳ್ಳೆಯ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ಮಹಿಳೆಯರು ನಿಮ್ಮ ಜೊತೆ ಕೈ ಜೋಡಿಸಲು ನೀವೇನು ಅವರಿಗೆ ಮನವಿ ಮಾಡ್ತೀರಿ? ನನಗೆ ಅವ್ರ ಕಡೆಯಿಂದ ಏನು ವಿನಂತಿ ಅಂದರೆ, ನಾವು ಯಾವ ರೀತಿ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅದೇ ರೀತಿ ಅವ್ರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಮಾಡಬೇಕು. ಬರೀ ಪ್ರೊಡಕ್ಷನ್ ಹೆಚ್ಚು ಮಾಡೋದು ಮಾತ್ರ ಅಲ್ಲ, ವಿ ವಿಲ್ ಆಲ್ಸೋ ಹ್ಯಾವ್ ಟು ಇಂಪ್ರೂವ್ ದ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಹೌದು, ಗುಣಮಟ್ಟ ಇರಬೇಕು. ಯಾವ ರೀತಿ ಕಸ್ಟಮರ್ಸ್ ಕಡೆಯಿಂದ ನೆಗೆಟಿವ್ ಫೀಡ್ಬ್ಯಾಕ್ ಬರಬಾರ್ದು, ಬಹಳ ಚೆನ್ನಾಗಿ ಆಗಿದೆ ಅಂತ ಅವ್ರು ಸಹ ಹೇಳಬೇಕು. ಪ್ಲಸ್ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡೋದು ಮತ್ತು ಬೇರೆ ಬೇರೆ ಫ್ರಾಂಚೈಸಸ್ ಮಾಡೋದು ಏನು ಯೋಚನೆ ಮಾಡ್ತಾ ಇದ್ದೀವಿ, ಅಲ್ಲಿ ಅವರು ಬಹಳ ಉತ್ಸುಕತೆಯಿಂದ ಮತ್ತು ಬಹಳ ಖುಷಿಯಿಂದ ದೇ ಶುಡ್ ಆಲ್ಸೋ ಕಾಂಟ್ರಿಬ್ಯೂಟ್. ಜೊತೆಗೆ ವಿ ಆರ್ ಆಲ್ಸೋ ಪ್ಲಾನಿಂಗ್ ಈ ರೀತಿ ನಾವು ಪ್ರಾಡಕ್ಟ್ಸ್ ಮಾಡುವಾಗ ಜನರಿಗೆ ಗೊತ್ತಾಗೋ ರೀತಿ ಸ್ವಲ್ಪ ಫುಡ್ ಫೆಸ್ಟಿವಲ್ಸ್ ಎಲ್ಲ ಮಾಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಆಹಾರ ಮೇಳ ಥರ ಮಾಡಬೇಕು. ಬ್ಯಾಂಗ್ಳೂರಲ್ಲಿ ನಾವು ಸೀನಿಯರ್ ಆಫೀಸರ್ ಸಹ ಸಜೆಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಬ್ಯಾಂಗ್ಳೂರಲ್ಲಿ ಒಂದು ಆಹಾರ ಮೇಳದಲ್ಲಿ ಭಾಗವಹಿಸಿ ಕಲಬುರಗಿ ರೊಟ್ಟಿ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಗೊತ್ತಾಗಲಿ ಮತ್ತು ಅವ್ರನ್ನೂ ಇದು ಸ್ವಾದ ಬಗ್ಗೆ ಅವ್ರಿಗೆ ಗೊತ್ತಾಗಲಿ, ಅವ್ರನ್ನೂ ಅವ್ರ ಡಯಟಲ್ಲಿ ಬರೀ ಕಲಬುರಗಿನವರೇ ಯಾಕೆ ತಿನ್ನಬೇಕು ಅಥವಾ ಉತ್ತರ ಕರ್ನಾಟಕನವರು ಮಾತ್ರ ಯಾಕೆ, ಎಲ್ಲ ನಮ್ಮ ನಗರ ಕ್ಷೇತ್ರದಲ್ಲಿ ಇರೋರು ಯಾರ್ಯಾರು ಇದ್ದಾರೆ, ಇಟ್ಸ್ ಅ ಬಿಗ್ ಮಾರ್ಕೆಟ್, ಅವ್ರನ್ನೂ ಬಂದು ಇನ್ವಾಲ್ವ್ ಆಗ್ತಾರೆ, ಅವ್ರನ್ನೂ ತಿಂತಾರೆ. ಅವ್ರಿಗೆ ಒಂದು ನಮ್ಮ ಕಲೆಯದು ನಮ್ಮ ಸಂಸ್ಕೃತಿದು ಒಂದು ಭಾಗ ನಮ್ಮ ಆಹಾರ, ಅದ್ ಬಗ್ಗೆನೂ ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ, ಅರಿವು ಬರುತ್ತೆ. ಕಲಬುರಗಿ ಅದು ಊಟ ನಾವು ಯಾವ ರೀತಿ ಊಟ ಮಾಡ್ತೀವಿ ಅವ್ರನ್ನೂ ಮಾಡ್ತಾರೆ ಅಂದರೆ ಬಹಳ ಖುಷಿ ಅನಿಸುತ್ತೆ. ನಮ್ಮ ಕಲಬುರಗಿಯ ಖಡಕ್ ರೊಟ್ಟಿ ಇವತ್ತು ಬಹಳ ಸಾಧನೆ ಹೆಜ್ಜೆಯನ್ನು ಇಟ್ಟಿದೆ. ಮುಂದಿನ ದಿನಗಳಲ್ಲಿ ನೀವು ನಿರೀಕ್ಷೆ ಮಾಡಿದ ಹಾಗೆ ಎಲ್ಲ ಗ್ರಾಹಕರು ಕೂಡ ಅದನ್ನು ಸೇವಿಸುವ ಮೂಲಕ ಕಲಬುರಗಿಯ ರೊಟ್ಟಿಯ ರುಚಿಯನ್ನು ಉಣ್ಣಲಿ ಅಂತ ಹಾರೈಸ್ತಾ
ಇಷ್ಟು ಹೊತ್ತಿನ ತನಕ ನಮ್ಮ ವೀಕ್ಷಕರ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಸಾಧನೆಯ ಹಿನ್ನೆಲೆಯಲ್ಲಿ ನಮ್ಮ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಸಮದ್ ಪಟೇಲ್ ಅವರು ಈ ಒಂದು ಸಾಧನೆಯ ಹೆಜ್ಜೆಯ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ಒಂದು ರೊಟ್ಟಿಗೆ ಬ್ರ್ಯಾಂಡ್ ಇಮೇಜ್ ಬಂತು, ಇವತ್ತು ನಮ್ಮ ಗಡಿಯನ್ನು ದಾಟಿ ರಾಜ್ಯಕ್ಕೆ ಮತ್ತು ರಾಷ್ಟ್ರದ ಮಟ್ಟಕ್ಕೆ, ವಿಶ್ವದ ಮಟ್ಟಕ್ಕೆ ಏರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡಿದೆ ಈ ಸಾಧನೆಯಲ್ಲಿ ಅಂತ? ಸರ್, ನಮ್ಮ ಕೃಷಿ ಇಲಾಖೆಯಲ್ಲಿ ಪ್ರಮುಖವಾಗಿ ಏನಿದೆಲ್ಲ 2 ಯೋಜನೆಗಳಿದೆ. ಒಂದು PMFME ಅಂತಿದೆ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಸ್ಮಾಲ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರೈಸಸ್. ಎರಡನೇದು ಸೆಕೆಂಡ್ರಿ ಅಗ್ರಿಕಲ್ಚರ್ ಅಂತ ನಮ್ಮ ರಾಜ್ಯ ಸರ್ಕಾರದೊಂದು 2ನೇ ಕೃಷಿ ನಿರ್ದೇಶನಾಲಯ ಅಂತ ಈ ಯೋಜನೆ ಇದೆ. ಕೃಷಿಯಲ್ಲಿ ಈಗ ಒಂದು 2ನೇ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಆಗಬೇಕಾದ್ರೆ ಉತ್ಪಾದನೆ ಜೊತೆಗೆ ರೈತ ಬಾಂಧವರೇ ತಾವು ಬೆಳೆದಂಥ ಬೆಳೆಯನ್ನು ಅವರೇ ಪ್ರೊಸೆಸಿಂಗು, ವ್ಯಾಲ್ಯೂ ಎಡಿಷನ್ ಮಾಡಿ ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡಬೇಕಂತ ಒಂದು ಹೊಸದಾದಂಥ ಕಾನ್ಸೆಪ್ಟನ್ನು ಹೊರತಂದಿದ್ದೀವಿ. ಅದರ ಒಂದು ಅನುಗುಣವಾಗಿ ನಾವು ಕೃಷಿ ಇಲಾಖೆಯಲ್ಲಿ ಈಗ ಇರುವಂಥದ್ದು ನಮ್ಮ ಇದು ಸೆಕೆಂಡ್ರಿ ಅಗ್ರಿಕಲ್ಚರು, PMFME ಈ ಯೋಜನೆ ಅಡಿಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥ ಮುಖ್ಯ ಉತ್ಪನ್ನ ಅಂದರೆ ನಮ್ಮದು ಆ್ಯಕ್ಚುಲಿ ತೊಗರಿಕ್ಕಿಂತ ಮುಂಚೆ ನಮ್ಮ ಈ ಭಾಗ ಜೋಳ ಮತ್ತು ಸಜ್ಜೆ ಬೆಳೀತಾ ಇದ್ದೀವಿ. ಜೋಳ ಮತ್ತು ಸಜ್ಜೆ ಬೆಳೀತಾ ಇರುವಂಥ ಈ ಒಂದು ಪ್ರದೇಶ 90% ಮಳೆ ಆಶ್ರಿತ ಪ್ರದೇಶ. ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆ ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಗದವರ ಪ್ರಮುಖ ಆಹಾರ ಜೋಳದ ರೊಟ್ಟಿ. ನಾವು ದಿನೇ ಏನು ಮಾಡ್ತಾ ಇದ್ದೀವಿ ಸರ್, ಈಗ ಅರ್ಬನೈಸೇಷನ್ ಆದ ಕಾರಣ ನಗರೀಕರಣದಿಂದ ಏನು ಮಾಡ್ತಾ ಇದ್ದೀವಿ, ನಾವು ಈಗ ಅಕ್ಕಿ ಊಟ ಮಾಡೋದು, ಗೋಧಿ ಊಟ ಮಾಡೋದು ಸ್ಟಾರ್ಟ್ ಮಾಡ್ಕೊಂಬಿಟ್ಟು. ಬಟ್ ಕೆಲವೊಬ್ಬರಿಗೆ ಗ್ಲೂಟೆನಿಂದ ಅವ್ರಿಗೆ ಅಲರ್ಜಿ ಇರ್ತದೆ. ಸೊ ಅಕ್ಕಿ ಏನಾಗುತ್ತೆ, ಇಮಿಡಿಯೇಟ್ಲಿ ಗ್ಲೂಕೋಸ್ ರಿಲೀಸ್ ಮಾಡುತ್ತೆ ಬ್ಲಡ್ಡಲ್ಲಿ, ಶುಗರ್ ಪೇಷಂಟಿಗೆಲ್ಲ ಸಮಸ್ಯೆ ಆಗುತ್ತೆ. ಬಟ್ ನಮ್ಮ ಜೋಳ ಸಜ್ಜಿ ಏನಿದಾವಲ್ಲ ಸರ್, ದೇ ಆರ್ ಮಿಲೆಟ್ಸ್, ಸಿರಿಧಾನ್ಯಗಳು. ಅದರಲ್ಲಿ ಜೋಳನ ಸಿರಿಧಾನ್ಯಗಳ ರಾಜ ಅಂತ ಕರಿತೀವಿ ನಾವು. ಹಾಂ ಸರ್. ಅದು ಅಲ್ಲದೆ ಎರಡನೇ ನಮ್ಮಲ್ಲಿ ಈಗ ಸಜ್ಜೆ ಇದೆ. ಸಜ್ಜೆ ಏನಿದೆ ಅಲ್ಲ, ಅದರಲ್ಲಿ ನಮ್ಮಲ್ಲಿ ಕಬ್ಬಿಣಾಂಶ ಹೆಚ್ಚುಂಟು, ಭಾಳ ಕಬ್ಬಿಣಾಂಶ ಇದೆ. ಇದರಿಂದ ನಮ್ಮ ಈಗ ಆಲ್ರೆಡಿ ಒಂದು ವರದಿ ಪ್ರಕಾರ ನಮ್ಮಲ್ಲಿ ಅಡಲಸೆಂಟ್ ವುಮೆನ್ ಗರ್ಲ್ಸಿಗೆ 57% ಅಡಲಸೆಂಟ್ ವುಮೆನ್ ಗರ್ಲ್ಸ್ ಏನಿದಾರಲ್ಲ ಅವರಿಗೆ ಎನಿಮಿಕ್ ಪ್ರಾಬ್ಲಮ್ ಇದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಅಂದರೆ ಈಗ ನಮ್ಮ ಹತ್ರ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇದೆ, ಅವ್ರ ದೇಹದ ಪೌಷ್ಟಿಕಾಂಶದ ಕೊರತೆ ಇದೆ. ಅದಕ್ಕೆ ನಾವು ಯಾಕೆ ಈ ರೀತಿ ಆಯಿತು ಅಂತ ನಾವು ವಿಚಾರ ಮಾಡಿದಾಗ ನಮ್ಮ ಕೃಷಿ ಇಲಾಖೆ ಮುಖ್ಯ ಉದ್ದೇಶ ಅಂದರೆ ಜನರದ ಆರೋಗ್ಯನೂ ಕಾಪಾಡಬೇಕು ನಾವು ಊಟದ ಜೊತೆ, ಬೆಳೆ ಜೊತೆಗೆ. ಸೊ ನಮ್ಮಲ್ಲಿ ಇವರೇನಾದರೂ ಸಜ್ಜೆ ಊಟ ಮಾಡಿಬಿಟ್ರೆ ರೈತ ಬಾಂಧವರು, ನಮ್ಮ ಗ್ರಾಹಕರು, ಈ ಒಂದು ಐರನ್ ಕಂಟೆಂಟ್ ಕಡಿಮೆ ಇರೋಂಥದ್ದು ಸಮಸ್ಯೆ ಸಾಲ್ವ್ ಆಗಿಬಿಡ್ತದೆ. ಅದಕ್ಕೆ ಅವರಿಗೆ ಎನಿಮಿಯಾ ಪ್ರಾಬ್ಲಮ್ ಬರೋದಿಲ್ಲ. ಸೊ ಇದು ಸಿಂಪಲ್ ಮೆಥಡಾಲಜಿ. ಅದಕ್ಕೆ ನಾವೇನು ಮಾಡಿದ್ದೀವಿ, ಕಲಬುರಗಿ ಜಿಲ್ಲೆಯಲ್ಲಿ 2 ಯೋಜನೆ ಬಂದಾಗ ನಾವು ಈ ಯೋಜನೆಗಳಲ್ಲಿ ಯಾವ ರೀತಿಯಾಗಿ ನಾವು ರೈತರಿಗೆ ಅನುಕೂಲ ಮಾಡಬೇಕಂತ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಈಗ ನಾವು ಮಹಿಳೆಯರು ಪ್ರಮುಖವಾಗಿ ನಮ್ಮ ಸ್ವಸಹಾಯ ಸಂಘಗಳಿದ್ದಾವೆ, ಮಹಿಳಾ ವುಮೆನ್ ಇದ್ದಾರೆ ಅಥವಾ ಸಿಂಗಲ್ ಪೇರೆಂಟ್ ಇದ್ದಾರೆ. ನಾವು ಅವರಿಗೆ ಮೊದಲನೇ ಆದ್ಯತೆ ಕೊಡಬೇಕಂಥೇಳಿ ನಮ್ಮ ಕೃಷಿ ಇಲಾಖೆಯಲ್ಲಿ ಬಂದಂಥ ಎಲ್ಲ ಗುರಿಗಳಲ್ಲಿ ನಾವೇನು ಮಾಡಿದ್ವಿ, ರೊಟ್ಟಿ ಏನಿದೆ ಅಲ್ಲ, ನಮ್ಮ ಆಹಾರ ದಿನೇ ಕಡಿಮೆ ಆಗ್ತಾ ಇದೆ, ರೊಟ್ಟಿ ಊಟ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದರಿಂದ ನಮ್ಮ ಈ ಭಾಗದ ಹೆಲ್ತ್ ಏನದಲ್ಲ ಸ್ವಲ್ಪ ಕ್ಷೀಣಿಸ್ತಾ ಇದೆ ಆರೋಗ್ಯ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಗಳಿದ್ದಾರೆ ಯೋಜನೆಗಳಲ್ಲಿ, ಅವರಿಗೆ ನಾವೇನು ಮಾಡಿದ್ದೀವಿ, ನಾವು ಮೊದಲನೇದಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಜೋಳ ಮತ್ತು ಸಜ್ಜೆ ಮೇಲೆ ಕೆಲಸ ಮಾಡೋಣ ಅಂತ ಭಾಳಷ್ಟು ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿ, ಜೋಳ ಮಾಡುವಂಥದ್ದು ಈಗ ಆಲ್ರೆಡಿ ಕೈಲಿಂದ ರೊಟ್ಟಿ ಮಾಡ್ತಾರೆ. ಸೊ ದಿನ ಭಾಳಾದ್ರೆ 50-100 ರೊಟ್ಟಿ ಮಾಡೋದು ಭಾಳ ಕಷ್ಟ ಆಗುತ್ತೆ, ಅಷ್ಟೇ ಆಗುತ್ತೆ. ಸೊ ಆದರೆ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಡಿಮ್ಯಾಂಡ್ ಬಂದಾಗ ಹೆಂಗೆ ಮಾಡೋದು? ಸೊ ಹೈಜೆನಿಕಲಿ ಇರಬೇಕು, ಕೈಯಿಂದ ಮಾಡಿದಾಗ ಹೈಜೆನಿಕ್ ಇರೋದಿಲ್ಲ, ಮತ್ತು ಅದರದ್ದು ಶೆಲ್ಫ್ ಲೈಫ್ ಇಂಪ್ರೂವ್ ಆಗಬೇಕು. ಸೊ ಅದಕ್ಕೆ ರೊಟ್ಟಿ ಮಾಡುವಾಗ ನೀರು ಹಚ್ಚಬಾರ್ದು ಅಂತ ನಾವು CFTRLನಿಂದೆಲ್ಲ ಮಾಹಿತಿ ಪಡ್ಕೊಂಡು ಅದರ ಬಗ್ಗೆ ಈ ಒಂದು ಯೋಜನೆಗಳನ್ನು ಸಿದ್ಧಪಡಿಸಿ ಫಲಾನುಭವಿಗಳಿಗೆ ಇದ್ರ ಬಗ್ಗೆ ನಾವು ತರಬೇತಿ ಕೊಟ್ಟಿವಿ. ಹೌ ಟು ಇಂಪ್ರೂವ್ ಇಟ್ ಸೆಲ್ಫ್ ಲೈಫ್, ಯಾವ ರೀತಿಯಾಗಿ ಅವರು ಈ ಜೋಳದ ರೊಟ್ಟಿಯನ್ನು ತಯಾರು ಮಾಡಬೇಕು, ಕ್ವಾಲಿಟಿ ಹೆಂಗೆ ಮೇಂಟೈನ್ ಮಾಡಬೇಕು, ಅದರಲ್ಲಿ ನಮ್ಮಲ್ಲಿ ಸೈಜ್ ಆಫ್ ದ ರೊಟ್ಟಿ ಎಷ್ಟು ಇರಬೇಕು, ಅದು ಒಂದು ರೊಟ್ಟಿದು ಎಷ್ಟು ಗ್ರಾಮ್ದಿರಬೇಕು, 1 kg ಹಿಟ್ಟಿನಲ್ಲಿ ಎಷ್ಟು ರೊಟ್ಟಿಗಳನ್ನು ಅವ್ರು ಮಾಡಬೇಕು, ಈ ರೀತಿಯಾಗಿ ನಾವು ಅವರಿಗೆ ಕ್ವಾಲಿಟಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದಾದ ನಂತರ ನಮ್ಮ ಜೋಳದ ರೊಟ್ಟಿ, ಪ್ಯೂರ್ ಜೋಳದ ರೊಟ್ಟಿಯಲ್ಲಿ ಏನೇನು ಪೋಷಕಾಂಶಗಳಿರ್ತದೆ ನಾವು ರಾಯಚೂರು ಯೂನಿವರ್ಸಿಟಿಗೆ ಕಳಿಸಿ ಜೋಳ, ಸಜ್ಜಿ, ದಪಾಟಿ ಅಂತ ಮಾಡ್ತೀವಿ, ಮಲ್ಟಿಗ್ರೇನ್ ಮಿಕ್ಸ್ ರೊಟ್ಟಿ,
ಆನಂತರ ಶೇಂಗಾದ ಹೋಳಿಗೆ, ಇವು ನಾಲ್ಕರದಲ್ಲಿ ಇರುವಂಥದ್ದು ಪೋಷಕಾಂಶಗಳನ್ನು ನಾವು ಏನು ಮಾಡಿದ್ವಿ, ರಾಯಚೂರು ಯೂನಿವರ್ಸಿಟಿಗೆ ಕಳಿಸಿ ಟೆಸ್ಟ್ ಮಾಡಿಸಿದ್ವಿ. ಟೆಸ್ಟ್ ಮಾಡಿಸಿ ಅದರಲ್ಲಿ ಏನೇನು ಪೋಷಕಾಂಶ ಇದೆ ಅದು ಬ್ರ್ಯಾಂಡಿಂಗ್ ಲೇಬಲಿಂಗಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಅವರಿಗೇನಿದೆ ಅಲ್ಲ, ನಾವು ಹೇಳಿದ್ದು 1 ಕಿಲೋ ಜೋಳದ ಹಿಟ್ಟಿನಲ್ಲಿ ಅಥವಾ 1 ಕಿಲೋ ಜೋಳದಿಂದ 22ರಿಂದ 25 ರೊಟ್ಟಿ ಅಷ್ಟೇ ಮಾಡಬೇಕು ಅವರು. ಆ ಕ್ವಾಲಿಟಿ ಎಸ್, ಅಂದರೆ ಜೋಳದ ಹಿಟ್ಟಿನ ರೊಟ್ಟಿದ ಸೈಜ್ ಡಯ 11.5 ಇಂಚ್ ಇಟ್ಟಿದ್ದೀವಿ ನಾವು. ಲಾರ್ಜೆಸ್ಟ್ ರೋಟಿ ಅವೈಲೇಬಲ್ ಎಟ್ ಪ್ರೆಸೆಂಟ್ ಇನ್ ದ ಆನ್ಲೈನ್ ಮಾರ್ಕೆಟ್ ನಮ್ದಿರೋದು. ಉಳುಕಿದವ್ರದ್ದೆಲ್ಲದು 9.5-10 ಇಂಚಿದ ರೊಟ್ಟಿ ಬರುತ್ತೆ. ನಾವು 11.5 ಇಂಚಿದ ರೊಟ್ಟಿ ಇಟ್ಟು ಒಂದು ರೊಟ್ಟಿ 35ರಿಂದ 40 ಗ್ರಾಮ್ ವೇಟ್ ಇರುತ್ತೆ ನಮ್ದು ಒಂದು ರೊಟ್ಟಿ. ಒಬ್ಬ ವ್ಯಕ್ತಿಗೆ 2 ರೊಟ್ಟಿ ತಿಂದರೆ ಸಾಕು. ಅದು ಅಲ್ಲದೆ ಈಗ ನಾವು ರೊಟ್ಟಿ ಏನು ಬಾಕ್ಸ್ ಮಾಡಿದ್ವಲ್ಲ ಸರ್, ತಾವು ಚೆಕ್ ಮಾಡ್ಬೋದು. 10 ರೊಟ್ಟಿದೊಂದು ಬಾಕ್ಸ್ ಮಾಡಿದ್ದೀವಿ, 10 ರೊಟ್ಟಿ ಒಂದು ಪ್ಯಾಕೆಟ್ ಮಾಡಿದ್ದೀವಿ. ಅದಕ್ಕೆ ಅದರದ್ದು ಒಂದು ರೊಟ್ಟಿಗೆ 11 ರೂಪಾಯಿ ಇಟ್ಟಿದ್ದೀವಿ ಸರ್ ಆನ್ಲೈನ್ ಮಾರ್ಕೆಟ್. ಅದರದ್ದು 110 ರೂಪಾಯಿ ಒಂದು ಬಾಕ್ಸ್ ಬರುತ್ತೆ. ಈಗ ನಾವು ಮಾರ್ಕೆಟಲ್ಲಿ ಹೋದಾಗ ತಮ್ಗೆ 5-6 ರೂಪಾಯಿ ರೊಟ್ಟಿ ಸಿಗ್ಬೋದು, ಬಟ್ ಅದರಲ್ಲಿ ಅಕ್ಕಿ ಮಿಕ್ಸ್ ಮಾಡಿರ್ಬೋದು, ಕ್ವಾಲಿಟಿ ಇರಲ್ಲ. 10 ಇಂಚಿನ ಸಣ್ಣದ ರೊಟ್ಟಿ ಕೊಡ್ತಾರೆ, ಗುಣಮಟ್ಟ ಕಾಪಾಡ್ಕೊಳ್ಳಲ್ಲ. ನಾವು ಗುಣಮಟ್ಟ ಕಾಪಾಡಿದ್ದೀವಿ. ಅದು ಅಲ್ಲದೆ ಬ್ರ್ಯಾಂಡಿಂಗ್ ಇದೆ, ಮಾರ್ಕೆಟಿಂಗ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಇದೆ, ಅಲ್ಲಿಂದ ಬಾಕ್ಸಿಂಗ್ ಇದೆ, ಇದೆಲ್ಲ ಇರೋದ್ರಿಂದ ಕಾಸ್ಟ್ ಆ್ಯಡ್ ಆಗುತ್ತೆ. ಈಗ ಸಮರ್ಥ್ ಪಟೇಲ್ ಬಹಳ ಕುತೂಹಲ ಏನಂತ ಹೇಳಿದ್ರೆ, ಅಸಂಘಟಿತ ವಲಯದಲ್ಲಿದ್ದವರು ಅವರವ್ರ ಮನೆಯಲ್ಲಿ ರೊಟ್ಟಿ ಬಡಿತಾ ಇದ್ರು. ಇವಾಗ ಅದಕ್ಕೆ ಒಂದು ಸ್ವರೂಪ ಬಂದಿದೆ, ಉದ್ಯಮದ ಸ್ವರೂಪ ಬಂದಿದೆ. ಅವರನ್ನು ಹೇಗೆ ನೀವು ಹೊಂದಾಣಿಕೆ ಮಾಡಿಕೊಂಡು ಜೋಡಣೆ ಮಾಡಿಕೊಂಡು ಅವರಿಗೆ ಸ್ವಸಹಾಯ ಸಂಘ, ಅವರಿಗೆ ಉತ್ಪಾದಕರ ಸಂಘ, ಮಾರಾಟ ಮಳಿಗೆ, ಅದು ಆನ್ಲೈನ್ಗೆ ಬರೋದು, ಇದನ್ನು ಹೇಗೆ ಮಾಡ್ಕೊಂಡಿರಿ ಸರ್? ಏನು ಮಾಡಿದ್ದೀವಿ, ಮೊದಲು ನಮ್ಮಲ್ಲಿ ಈಗ ಇದು ರೊಟ್ಟಿ ಮಾಡುವಂಥದ್ದು ಮಷಿನ್ ಕೊಟ್ಟಿವಲ್ಲ, ನಾವು ಆ ಮಷಿನ್ಗಳು ಕೊಟ್ಟ ಮೇಲೆ ಅದರ ವೆರಿಫಿಕೇಷನ್ಗೆ ಹೋಗಿದ್ದೆ, ನಾವು ಪರಿಶೀಲನೆಗೆ ಹೋದೆ ನಾನು. ಆವಾಗ ಅವ್ರ ಜೊತೆ ಚರ್ಚೆ ಮಾಡಿದೆ, ಹೆಣ್ಮಕ್ಳ ಜೊತೆ ಹೆಂಗೆ ಮಾರ್ಕೆಟ್ ಮಾಡ್ತಾಯಿದ್ರಿ, ಏನೇನು ಸಮಸ್ಯೆ ಇದೆ. ಅವರೆಲ್ಲರೂ ಇಲ್ಲ ಸರ್, ಮಾರ್ಕೆಟೇ ಸಮಸ್ಯೆ ಇದೆ, ನಾವು ಎಷ್ಟು ಉತ್ಪಾದನೆ ಮಾಡ್ತಾಯಿದ್ವಿ ಅಷ್ಟು ಮಾರ್ಕೆಟ್ ಆಗ್ತಾಯಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈಗ ನಮ್ಮ ಹಂತದಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರ್ಕೊಂಡು ಹೋದೆ. ಕರ್ಕೊಂಡು ಹೋದಾಗ ಮೇಡಮ್ ಅವ್ರು ವಿಸಿಟ್ ಮಾಡಿದ್ರು. ರೊಟ್ಟಿ ಉತ್ಪಾದಕರ ಅವ್ರ ಮಷಿನ್ಸ್ಗಳನ್ನು ಮೇಡಮ್ ಒಂದು 10ರಿಂದ 15 ಮಷಿನಿಗೆ ತೋರಿಸಿದ್ವಿ ಉತ್ಪಾದನೆ ಮಾಡೋರಿಗೆ. ಲೋಕಲ್ ಮಾರ್ಕೆಟ್ ಮಾಡ್ತಿದ್ದಾರೆ, 4 ರೂಪಾಯಿ 3 ರೂಪಾಯಿ ರೊಟ್ಟಿ ಮಾರ್ತಾ ಇಲ್ಲ. ಮತ್ತು ಉತ್ಪಾದನೆ ಒಂದು ರೊಟ್ಟಿ ಒಂದು ತಾಸಿಗೆ 500ರಿಂದ 1000 ರೊಟ್ಟಿ ಮಾಡುತ್ತೆ. ಮಷಿನ್ ಸೈಜ್ ಮೇಲಿದೆ, ಅದು ರೇಟ್ ಮೇಲಿದೆ ಮಷಿನ್ ರೇಟ್. ಅಂದರೆ ಬೇರೆ ಬೇರೆ ಸೈಜಸ್ ಮಷಿನ್ ಅಂದರೆ ಗಂಟೆಗೆ 500ರಿಂದ 1000 ರೊಟ್ಟಿ ಮಾಡ್ತದೆ ಸರ್ ಒಂದು ಮಷಿನ್. ಸೊ ಅಷ್ಟು ಕೆಪಾಸಿಟಿ ಇರೋ ಮಷಿನ್ ನಾವು ಕೊಟ್ಟಾಗ ಅದು ಯುಟಿಲೈಸೇಷನ್ ಆಗ್ತಾ ಇಲ್ಲ ಪೂರ್ತಿ. ಸೊ ಮೇಡಮ್ ಅವ್ರಿಗೆ ಕರ್ಕೊಂಡು ಹೋಗಿ ತೋರಿಸಿದ್ದೀವಿ. ಆಮೇಲೆ ಮೇಡಮ್ ಅವ್ರು ಏನಂದ್ರು, ಈ ಒಂದು ಕೆಲಸ ಮಾಡೋಣ, ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಳ್ಳೆ ಐಡಿಯಾ ಇದೆ, ಹೆಣ್ಮಕ್ಳು ಎಂಪವರ್ಮೆಂಟ್ ಮಾಡ್ಬೋದು, ನಾವು ಅವ್ರ ಆದಾಯನ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು, ದ್ವಿಗುಣಗೊಳಿಸ್ಬೋದು ಅಂತೇಳಿ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಹಿತ ಕರ್ಕೊಂಡು ಹೋಗಿ ತೋರಿಸಿದ್ದೀವಿ. ಆ ನಂತರ ಇದನ್ನು ಒಂದು ಕಾಮನ್ ಬ್ರ್ಯಾಂಡ್ ಹೆಂಗೆ ಮಾಡ್ಬೋದು ಅಂತ ನಾವು ಎಕ್ಸ್ಪರ್ಟ್ ಜೊತೆಗೆ ಕುಂತು ಡಿಸ್ಕಷನ್ ಮಾಡಿ, ಎಕ್ಸ್ಪರ್ಟ್ ಜೊತೆಗೆ ಕುಂತು ಡಿಸ್ಕಸ್ ಮಾಡಿ ಅದು ಭಾಳಷ್ಟು ಸಜೆಷನ್ಸ್ ಬಂತು. ಕಡಕ್ ರೊಟ್ಟಿ ಮಾಡ್ಬೋದು, ಜೋಳದ ರೊಟ್ಟಿ ಅಂತ ಹೆಸರಿಡ್ಬೋದು, ಅದೆಲ್ಲ ಸಜೆಷನ್ಸ್ ಬಂದಮೇಲೆ ಫೈನಲ್ ಏನಂದ್ರು ಒಬ್ಬರು, ಇಲ್ಲ ನಿಮ್ಮದು ಕಲಬುರಗಿ ಜಿಲ್ಲೆ ಒಂದು ಐಡೆಂಟಿಟಿ ಬೇಕಂದರೆ ಇದಕ್ಕೆ ಕಲಬುರಗಿ ರೊಟ್ಟಿ ಅಂತ ನೀವು ಹೆಸರಿಟ್ಟರೆ ಬ್ರ್ಯಾಂಡಿಂಗ್ ಮಾಡಿ ಇಮೇಜ್ ಸಿಗ್ತದೆ, ಊಟ ಮಾಡೋರಿಗೆ ಕಲಬುರಗಿಯಿಂದ ಬಂದಿದೆ ಅಂತ ಅರ್ಥ ಆಗ್ಬಿಡುತ್ತೆ ಬೇಗ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಎಕ್ಸ್ಪರ್ಟ್ಸ್ ಎಲ್ಲ ಅಡ್ವೈಸ್ ತೊಗೊಂಡು ನಾವು ಕಲಬುರಗಿ ರೊಟ್ಟಿ ಅಂತ ಒಂದು ಬ್ರ್ಯಾಂಡನ್ನು ಮಾಡಿ, ಆ ಬ್ರ್ಯಾಂಡ್ ಯಾವ ರೀತಿಯಾಗಿ ಬಾಕ್ಸ್ ಎಷ್ಟು ಸೈಜ್ ಇರಬೇಕು, ಬಾಕ್ಸ್ ಯಾವ ಕಲರ್ದಿರಬೇಕು, ಫಾಂಟ್ ಯಾವ ಕಲರ್ದಿರಬೇಕು, ಫಾಂಟ್ ಯಾವ ಸೈಜಿಂದ ಇರಬೇಕು, ಎಲ್ಲ ಬೆಂಗಳೂರಿಂದ ಎಕ್ಸ್ಪರ್ಟ್ಸಿಂದ ಮಾಹಿತಿ ತೋರಿಸಿ. ಅಂದರೆ ಈಗ ಈ ರೊಟ್ಟಿ ಮಾಡುವಲ್ಲಿಂದ ನಿಮ್ಮ ಉತ್ಪಾದಕರ ಸಂಘಕ್ಕೆ ಬರುವ ಹಂತಗಳೇನು? ಅವರು ಸ್ವಸಹಾಯ ಸಂಘಕ್ಕೆ ಕೊಡಬೇಕು, ಹೇಗೆ ಅವರು? ಸರ್ ಹೆಂಗಿದೆ ಅಂದರೆ, ಇಟ್ ಈಸ್ ಲೈಕ್ ಎ ನಂದಿನಿ ಮಿಲ್ಕ್ ಪ್ಲ್ಯಾಟ್ಫಾರ್ಮ್. ಈಗ ಯಾವ ರೀತಿಯಾಗಿ ಹಾಲು ಉತ್ಪಾದನೆ ಮಾಡೋ ರೈತರು ಇರ್ತಾರೆ, ಸಂಗ್ರಹಣೆ ಮಾಡೋಂಥ ಸೊಸೈಟಿ, ಮಾರಾಟ ಮಾಡುವಂಥದ್ದು ನಂದಿನಿ ಪ್ಲ್ಯಾಟ್ಫಾರ್ಮ್ ಇದೆ. ಹಾಗೆ ಇದನ್ನು ಸಹಿತ ಏನು ಮಾಡಿದ್ದೀವಿ ಸರ್, ಉತ್ಪಾದನೆ ಮಾಡೋಂಥದ್ದು ಹೆಣ್ಮಕ್ಳಿದ್ದಾರೆ, ಸ್ವಸಹಾಯ ಸಂಘಗಳಿದ್ದಾರೆ, ಇವು ಎಲ್ಲ ಕಲೆಕ್ಟ್ ಮಾಡೋಂಥದ್ದು ಒಂದು ಗ್ರೂಪ್ ಇದೆ. ಆ ಗ್ರೂಪ್ನವ್ರು ಏನು ಮಾಡ್ತಾರೆ, ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ರೊಟ್ಟಿ ಅವ್ರು ತಂದು ಕೊಟ್ಟ ತಕ್ಷಣ ನಮ್ಮವ್ರು ತೊಗೊಳ್ಳಲ್ಲ, ಅದ್ರ ಕ್ವಾಲಿಟಿ ಚೆಕ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಇವೆಲ್ಲ ಕ್ವಾಲಿಟಿ ಸ್ಪೆಸಿಫಿಕೇಷನ್ಸ್ ಇದೆಯಾ, ಇಲ್ಲಾಂದ್ರೆ ನಮ್ಮವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ. ಹೆಂಗೆ ಹಾಲೇನು ರಿಜೆಕ್ಟ್ ಮಾಡ್ತಾರಲ್ಲ, ಎಷ್ಟು ಅದರಲ್ಲಿ ಫ್ಯಾಟ್ ಕಂಟೆಂಟ್ ಇದೆ ಚೆಕ್ ಮಾಡಿ ಹಂಗೆ ರಿಜೆಕ್ಟ್ ಮಾಡ್ತಾರೆ ನಮ್ಮ ಹತ್ರ. ಸೊ ಆ ರೊಟ್ಟಿ ಬಂದ ಮೇಲೆ ಅದನ್ನು ಏನು ಮಾಡ್ತಾರೆ ನಮ್ಮವರು, ಹೀಟ್ ಸೀಲಿಂಗ್ ಮಾಡಿ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿ ಆನಂತರ ಬಾಕ್ಸಲ್ಲಿಟ್ಟು ಬಾಕ್ಸ್ ಪ್ಯಾಕ್ ಮಾಡಿ ನಮ್ಮ DTDC ಕೊರಿಯರ್ ಇದೆ, ಅಲ್ಲಿಂದ ಭೀಮ್ ಕೊರಿಯರ್ ಇದೆ, ಆನಂತರ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೊರಿಯರ್ ಇದೆ. ಇವು ಮೂರಲ್ಲಿ ಯಾವುದು ಇಮಿಡಿಯೇಟ್ ರೀಚ್ ಆಗುತ್ತೆ ಆ ಕೊರಿಯರ್ಲಿಂದ ನಾವು ಕಳಿಸ್ತಾ ಇದ್ದೀವಿ. 10 ರೊಟ್ಟಿ ಬಾಕ್ಸು
ಮೊದಲು ಪ್ರಿಪ್ರೇಷನ್ ಮಾಡಿದ್ವಿ. ಈಗ 50 ರೊಟ್ಟಿ 100 ರೂಪಾಯಿ ಬಾಕ್ಸ್ನು ಮಾಡಿದ್ದೀವಿ. ಈಗ ಆನ್ಲೈನ್ನಲ್ಲಿ ಬೇರೆ ಬೇರೆ ಎಸ್ ಸರ್ ಸಿಗ್ತದೆ. ಎಸ್ ಸರ್, ಅಮೆಝಾನಲ್ಲಿ ಸಿಗ್ತದೆ, ತಮಗೆ ಲೋಕಲಲ್ಲಿ ಝೊಮ್ಯಾಟೋಲ್ಲಿ ಸಿಗ್ತದೆ. ನಮ್ಮದೇ ಆದಂಥ ಕಲಬುರಗಿ ರೊಟ್ಟಿ .com ಅಂತಲೇ ಒಂದು ವೆಬ್ಸೈಟ್ ಮಾಡಿದ್ವಿ. ಆ ವೆಬ್ಸೈಟಲ್ಲಿ ಹೋಗ್ಬೋದು, ಆ ವೆಬ್ಸೈಟನ್ನು ಓಪನ್ ಮಾಡ್ಬೋದು. ಯಾರು ರೊಟ್ಟಿ ಕನ್ಸ್ಯೂಮರ್ಸು ಅದು ಎಲ್ಲ ಇದೆ. ರೊಟ್ಟಿ ಇದೆ, ಅಲ್ಲಿಂದ ದಪಾಟಿ ಇದೆ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ದಪಾಟಿ, ಅಲ್ಲಿಂದ ಶೇಂಗಾ ಹೋಳಿಗೆ, ಶೇಂಗಾ ಹಿಂಡಿ, ಅಗಸಿ ಹಿಂಡಿ ಎಲ್ಲ ಇಟ್ಟಿದ್ದೀವಿ ಸರ್ ಅದರಲ್ಲಿ. ಸಂಬಂಧಪಟ್ಟಲ್ರಿ ಈಗ ಭಾಳ ಒಳ್ಳೆಯ ಒಂದು ವಿಷಯ ಏನು ಅಂತ ಹೇಳಿದ್ರೆ ಆನ್ಲೈನ್ನಲ್ಲಿ ಕೂಡ ಗ್ರಾಹಕರ ಕೈಗೆ ಕಲಬುರಗಿ ರೊಟ್ಟಿ ಸಿಗ್ತದೆ. ಹೌದು ಸರ್. ಈಗ ಮುಂದಿನ ಹಂತದಲ್ಲಿ ಇದನ್ನು ಇನ್ನೂ ವಿಸ್ತೃತ ಮಾರುಕಟ್ಟೆಗೆ ಒದಗಿಸಬೇಕು, ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕೊಡಬೇಕು ಅನ್ನೋ ನೆಲೆಯಲ್ಲಿ ಕೂಡ ಪ್ರಯತ್ನಗಳು ಸಾಗ್ತಾ ಇದೆ. ಕೃಷಿ ಇಲಾಖೆ ಯಾವ ಕೆಲಸ ಮಾಡ್ತಾ ಇದೆ ಇದರಲ್ಲಿ? ಏನು ಮಾಡಿದ್ದೀವಿ ಸರ್, ನಾವು ಆಲ್ರೆಡಿ ಈಗೇನು ನಾವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀವಲ್ಲ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮಾಡಿದ ಮೇಲೆ ನಮ್ಮ ಇಮೇಲ್ ಐ ಡಿಗೆ ಡಿಮ್ಯಾಂಡ್ಸ್ ಬರ್ತಾ ಇದೆ. ಲೈಕ್ ಆಸ್ಟ್ರೇಲಿಯಾದಿಂದ ಬಂದಿದೆ, ಬ್ರೆಜಿಲಿಂದ ಬಂದಿದೆ, US UK ಇಂದ ಬಂದಿದೆ. ಆಲ್ರೆಡಿ ಮಿಡ್ಲ್ ಈಸ್ಟಿಂದನೂ ನಮಗೆ ರಿಕ್ವೈರ್ಮೆಂಟ್ ಇದೆ. ಎಲ್ಲೆಲ್ಲಿ ನಮ್ಮ ಉತ್ತರ ಕರ್ನಾಟಕದವ್ರು ಪರ್ಟಿಕ್ಯುಲರ್ ಕಲಬುರಗಿಯಿಂದ ಇರೋಂಥ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಅಥವಾ ಆಲ್ರೆಡಿ ಅಲ್ಲಿ ಸೆಟ್ಲ್ ಆದಂಥ NRIs ಇರ್ಬೋದು, ಅವ್ರಿಗೆ ರೀಚ್ ಆಗಿದ್ದೀವಿ. ರೊಟ್ಟಿ ತಿನ್ಬೇಕಂತ ರೊಟ್ಟಿ ಅವ್ರಿಗೆ ಆಸಕ್ತಿ ಇದೆ, ಬಟ್ ರೊಟ್ಟಿ ಸಿಗ್ತಾ ಇಲ್ಲ. ಸೊ ಅದಕ್ಕೆ ನಮಗೆ ಏನು ಮಾಡಿದ್ದಾರೆ, ಒಂದು ಕನ್ಸೈನ್ಮೆಂಟ್ ಕೇಳಿದ್ದಾರೆ US ಇಂದ, ಒಂದು ಕನ್ಸೈನ್ಮೆಂಟ್ ಕಳಿಸಿ ಅಂತ. ಆ ಒಂದು ಪೈಪ್ಲೈನಲ್ಲಿ ಇದೀವಿ. ಒಂದು ಕನ್ಸೈನ್ಮೆಂಟ್ ಹೋಯಿತು ಅಂದರೆ ಇವ್ರಿಗೆ ನಮ್ಮವ್ರಿಗೆ ಕಾನ್ಫಿಡೆನ್ಸ್ ಬರ್ತದೆ. ಈಗ ನಾವಿಲ್ಲಿ ಒಂದು ರೊಟ್ಟಿ ನಾವು ಮಾರಾಟ ಮಾಡ್ತಾ ಇರೋದು 11 ರಿಂದ 15 ರೂಪಾಯಿ ಆನ್ಲೈನಲ್ಲಿ, ಬೇರೆ ಬೇರೆ ಇವರು ಮಾರಾಟ ಮಾಡೋರು ಸಹಿತ. ಬಟ್ ಕಲಬುರಗಿ ರೊಟ್ಟಿ ಇದೇನಿದೆ 11 ರೂಪಾಯಿ ಇದೆ. ಅದೇ US ಹೋದರೆ ಒಂದು ರೊಟ್ಟಿ $7 ರಿಂದ $8 ಇದೆ. ಒಂದು ರೊಟ್ಟಿ ಪರಿವರ್ತನೆ ಆಗ್ತದೆ. ಹೌದು, ಡಾಲರಿಗೆ ಪರಿವರ್ತನೆ ಆಗುತ್ತೆ. ಆದಾಯನೂ ಬಹಳ ಹೆಚ್ಚು ಸಿಗ್ತದೆ. ನಮಗೇನಿದೆ ಸರ್, ಆದಾಯ ಡಬಲ್ ಆದರೆ ಸಾಕು ಅಂತ. ಸೊ ಅದಕ್ಕೆ ಏನಿದೆ, ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ, ನಾವು ಆಟೋಮೈಸೇಷನಿಗೆ ಹೋಗ್ಬೇಕಂತ ನಾವು ಈಗ ನೆಕ್ಸ್ಟ್ ಸ್ಟೇಜು. ಈಗ ಏನು ಮಾಡಿದ್ದೀವಿ, ಮ್ಯಾನ್ಯುವಲೈಸೇಷನ್ ಇದೆ ಅವೈಲೇಬಲ್ ಬಜೆಟಲ್ಲಿ. ಸೊ ಆಟೋಮೈಸೇಷನಿಗೋಸ್ಕರ ನಾವೇನು ಮಾಡಿದ್ದೀವಿ, ರೋಟಿ ಮೇಕಿಂಗ್ ಆಟೋಮೈಸೇಷನ್, ರೋಟಿ ಪ್ಯಾಕಿಂಗ್ ಆಟೋಮೈಸೇಷನ್, ಆಟೋಮೈಸೇಷನ್ ವಿತ್ ಮಿನಿಮಮ್ ಹ್ಯೂಮನ್ ಟಚ್ ಅಥವಾ ನೋ ಹ್ಯೂಮನ್ ಇಂಟರ್ಫರೆನ್ಸ್. ಯಾಕೆಂದರೆ ಈಗ ನಾವು ಬಿಗ್ ಬಾಸ್ಕೆಟ್ಗೆಲ್ಲ ಬಿಗ್ ಬಜಾರಿಗೆ ಹೋದಾಗ ಅವ್ರು ಬಂದು ಕ್ವಾಲಿಟಿ ಚೆಕ್ ಮಾಡ್ತಾರಲ್ಲ ಸರ್, ದೇ ಡೋಂಟ್ ವಾಂಟ್ ಎನಿ ಹ್ಯೂಮನ್ ಟಚ್. ಅಂದರೆ ಹ್ಯೂಮನ್ ಟಚ್ ಆದರೆ ಇನ್ಫೆಕ್ಷನ್ ಚಾನ್ಸಸ್ ಇರ್ತದೆ, ಹೈಜಿನಿಕ್ ಚಾನ್ಸಸ್ ಭಾಳಷ್ಟು ಸಮಸ್ಯೆ ಇರ್ತದೆ. ಸೊ ನೋ ಹ್ಯೂಮನ್ ಟಚ್ ಜೊತೆಗೆ ವಿತ್ ಫುಡ್ ಗ್ರೇಡ್ ಮಟೀರಿಯಲ್ ಪ್ರೊಡಕ್ಷನ್ ಹಂತದಲ್ಲಿ ಅದನ್ನು ಕಾಯ್ದುಕೊಂಡ್ಬಿಟ್ಟು ನಾವು ಆ ರೀತಿಯಾಗಿ ಪ್ರೊಡಕ್ಷನ್ ಮಾಡಿಬಿಟ್ರೆ ಅದ್ರ ಶೆಲ್ಫ್ ಲೈಫ್ ಇಂಪ್ರೂವ್ ಆಗುತ್ತೆ, ಮಾರ್ಕೆಟ್ಗೆ ಸಹಿತ ಡಿಮ್ಯಾಂಡ್ ಹೆಚ್ಚಿಗೆ ಬರುತ್ತೆ. ಸಂಬಂಧಪಟ್ಟಿಲ್ಲರಿ ಭಾಳ ದೊಡ್ಡ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಿ. ಇದರ ಬೆನ್ನ ಹಿಂದಿನ ಶಕ್ತಿಯಾಗಿ ಯಾರ್ಯಾರು ಕೆಲಸ ಮಾಡಿದ್ದಾರೆ? ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ, ನಮ್ಮ ಕೃಷಿ ಇಲಾಖೆ ಅಂತೂ ಬಿಡಿ, ನಮ್ಮ ಸಚಿವರು, ನಮ್ಮ ಕಮಿಷನರ್ ಸಾಹೇಬರಿದ್ದಾರೆ, ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, CO ಸರ್, ಮತ್ತು ಪ್ರಮುಖವಾಗಿ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರದ್ದು ಸಪೋರ್ಟ್ ಇದೆ. CSR ಇಂದ ನಾವು 6.5 lakhs ಅವ್ರಿಗೆ ಕೊಡಿಸಿದ್ದೀವಿ. ಸೊ CSR ಶುಗರ್ ಫ್ಯಾಕ್ಟ್ರೀಸ್ಗಳಿಗೆಲ್ಲ ಮಾತಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡಿಸಿದ್ದಾರೆ. ಅದರಿಂದ ಆಟೋಮೇಷನ್ ಸಹಿತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು KKRDB ಫಂಡಿಂದ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಹೇಳಿದ್ದಾರೆ. ಮುಂದಿನ ಹಂತದಲ್ಲಿ ಏನು ಮಾಡಬೇಕಂತ ಇದ್ದೀರಿ? ನಮ್ಮ ಮಹಿಳೆಯರಿಗೆ, ಗ್ರಾಹಕರಿಗೆ ನಿಮ್ಮ ಕಿವಿ ಮಾತು ಅಥವಾ ಅವರ ಮನವಿ ಏನು ಮಾಡ್ತೀನಿ ಅಂತ? ನಂದೇನು ಮನವಿ ಇದೆ ಅಂದ್ರೆ ಸರ್, ಹೆಣ್ಮಕ್ಳಿಗೆ ನೋಡಿ, ಅತಿ ಹೆಚ್ಚಿನ ಹೆಣ್ಮಕ್ಳು ಇದ್ರ ಜೊತೆ ಕೈ ಜೋಡಿಸಿ. ಈಗ ಫಾರ್ ಎಕ್ಸಾಂಪಲ್ ಸ್ವಾವಲಂಬನೆಯೂ ಆಗ್ತದೆ, ಆರ್ಥಿಕ ಸ್ವಾವಲಂಬನೆ ಒಂದು ಸರ್. ಎರಡನೇದು ಅವರಿಗೆ ಒಂದು ಸ್ವಾಭಿಮಾನ ಬರ್ತದೆ. ನಾನೇ ಸ್ವತಃ ದುಡಿತಾ ಇದ್ದೀನಿ, ನಾನು ಗಳಿಸ್ತಾ ಇದ್ದೀನಿ ಅನ್ನೋ ಒಂದು ಸ್ವಾಭಿಮಾನ. ಬಹಳ ಬದಲಾವಣೆಯನ್ನು ಕಾಣಲಿಕ್ಕೆ ಆಗಿದೆ. ಮಕ್ಕಳು ಎಜುಕೇಶನ್ ಶಿಕ್ಷಣವನ್ನು ಪಡಿತಾ ಇದ್ದಾರೆ, ಮನೆ ಕಟ್ಟಿದ್ದಾರೆ, ಇದು ಉದ್ಯಮಕ್ಕಾಗಿ ರೂಮ್ಗಳನ್ನು ತಗೊಂಡಿದ್ದಾರೆ. ಭಾಳ ನೋಡಿ ಸರ್, ಚಿತ್ತಾಪುರ್ ಸಕ್ಸಸ್ ಸ್ಟೋರಿ ಇದೆ, ಸೇಡಂ ಸಕ್ಸಸ್ ಸ್ಟೋರಿ ಇದೆ, ಇಲ್ಲಿ ಕಲಬುರಗಿಯಲ್ಲಿ IM ಅವ್ರ ಸಕ್ಸಸ್ ಸ್ಟೋರಿ ಇದೆ, ಕೋಟ್ನೂರ್ದವ್ರ ಸಕ್ಸಸ್ ಸ್ಟೋರಿ ಇದೆ. ನೋಡಿ, ಅವರು ಎಷ್ಟೊಂದು ಇಂಡಿಪೆಂಡೆಂಟ್ ಇದ್ದಾರೆ ಅಂದರೆ ಫೈನಾನ್ಷಿಯಲಿ. ಈಗ ದೇ ಆರ್ ಪ್ಲ್ಯಾನಿಂಗ್ ಟು ಸೆಟಪ್ ದೇರ್ ಓನ್ ಮಷಿನರೀಸ್. ನಾವು ಸಬ್ಸಿಡಿಯಲ್ಲಿ ಕೊಟ್ಟಿದ್ದು ಬಿಟ್ಟು ಮಷಿನರಿನ ಸೆಟಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಬಂದಿದ್ದಾರೆ. ಮತ್ತು ಪ್ರತಿ ತಿಂಗಳು ಅವ್ರಿಗೆ ಏನಿದೆಲ್ಲ 15 ರಿಂದ 20 ಸಾವಿರ ಕನಿಷ್ಠ ಬರ್ತಾ ಇದೆ. ನಾವು ಕನಿಷ್ಠ ಹೇಳ್ತಾ ಇದ್ದೀವಿ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಉಲ್ಲೇಖ ಮಾಡಿದ ಮೇಲೆ ಮತ್ತಷ್ಟು ಜನಪ್ರಿಯ ಸರ್, ಮೋರ್ ದೆನ್ 30,000 ರೋಟೀಸ್ ಆರ್ಡರ್ ಬಂದಿದೆ 1 ವೀಕಲ್ಲಿ. ಅವ್ರಿಗೆ ಆರ್ಡರ್ ಸರಬರಾಜು ಮಾಡೋಕ್ಕಾಗಿಲ್ಲ, ಅಷ್ಟು ಡಿಮ್ಯಾಂಡ್ ಬಂದಿದೆ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಕೃಷಿ ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದರೆ 1.5 ವರ್ಷದಲ್ಲಿ ಈ ಒಂದು ನಮ್ಮ ಕಲಬುರಗಿ ಎಸೆನ್ಸ್ ಏನದಲ್ಲ ಮಾನ್ಯರತನ ಮುಡ್ತು. ಮತ್ತು ಇನ್ನೊಂದು ಅಲ್ಲದೆ ಈ ಹೆಣ್ಮಕ್ಳು ಒಂದು ಸ್ವಾವಲಂಬಿಗಳಾಗ್ಬಿಟ್ರು. ಈಗ ಹೆಂಗಿದೆ ಅಂದರೆ ಸರ್, ನಮ್ಮ 75 ವರ್ಷ ಆಯಿತು ನಮ್ಮ ದೇಶ ಇಂಡಿಪೆಂಡೆಂಟ್ ಆಗಿ. ಈಗ ಸಿಂಗಲ್ ವಿಮೆನ್ ಇದ್ದಾರೆ ಅಥವಾ ವಿಡೋ ವಿಮೆನ್ಸ್ ಇದ್ದಾರೆ. ಅವ್ರ ಮಕ್ಕಳು ಓದಬೇಕು, ಅವ್ರು ಮುಂದುಗಡೆ ಬರಬೇಕು ಅನ್ನೋದು ನಮ್ಮ ಈ ಒಂದು ಕಲಬುರಗಿ ರೊಟ್ಟಿ ಏನಿದೆ ಅಲ್ಲ, ಇದರದೊಂದು ಪ್ರಮುಖ ಆಶಯ ಇದೆ. ತುಂಬ ಒಳ್ಳೆಯದು ಸಮದ್ ಪಟೇಲ್ರೆ. ಮೌನ ಕ್ರಾಂತಿ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ. ಕಲಬುರಗಿ ರೊಟ್ಟಿಗೆ ವಿಶ್ವಮಾನ್ಯತೆ ಸಿಕ್ಕಿದೆ ಈಗ. ಯಾಕಂದರೆ ಗ್ರಾಹಕರು ದೇಶ ವಿದೇಶಗಳಿಂದ ಈಗ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮ ಹೆಜ್ಜೆ ಭಾಳ ಸದೃಢವಾದಂಥ ಹೆಜ್ಜೆ. ಕೃಷಿ ಇಲಾಖೆ ಉತ್ತಮವಾಗಿರ್ತಕ್ಕಂಥ
ಮಾಡ್ತಕ್ಕಂಥ ಕೆಲಸವನ್ನು ತಮ್ಮೆಲ್ಲರ ನಾಯಕತ್ವದಿಂದ ಮಾಡ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮ ವೀಕ್ಷಕರ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು ಸರ್.